ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ಬಿಹಾರದ ಚುನಾವಣೆ ಮೊದಲ ಹಂತದ ಮತದಾನ, ಈ ಒಂದು ಮತದಾನ ಮುಗಿದಿದೆ. ಕ್ಯೂನಲ್ಲಿ ಯಾರಿರ್ತಾರೋ ಅವರೀಗ ಮತ ಚಲಾಯಿಸ್ತಾ ಇರ್ತಾರೆ, ಸರತಿ ಸಾಲಲ್ಲಿದ್ದಂಥವರು. ಒಂದು ಕಡೆ ಈ ಒಂದು ವಿಚಾರ ಆದರೆ, ಬೆಳಗ್ಗೆಯಿಂದ ಇದೇ ಬಿಹಾರದ ಮೊದಲ ಹಂತದ 121 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ಆಗ್ತಾ ಇದೆ. ಇಲ್ಲಿ ಇಷ್ಟರ ಬಗ್ಗೆ ಕೂಡ ಒಂದಷ್ಟು ತಕರಾರುಗಳಿದ್ದಿದೆ ಮತದಾರರ ಕಡೆಯಿಂದ. ಏನು ಎಲ್ಲೆಲ್ಲಿ ಮಹಾಗಠಬಂಧನ ಸ್ಟ್ರಾಂಗ್ ಇದೆಯೋ ಅಲ್ಲೆಲ್ಲ ಬೇಕು ಅಂತ ಮತದಾನ ವಿಳಂಬ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. EVMಗಳಿಗೆ ಪವರ್ ಬೇಕಾಗುತ್ತೆ. ಸೊ ಇದನ್ನು ಅಡ್ವಾಂಟೇಜ್ ಮಾಡಿಕೊಂಡು ಆ ಭಾಗದಲ್ಲಿ ಜನ ಮತ ಚಲಾಯಿಸೋಕ್ಕೆ ಬರಬಾರ್ದು. ಹೇಗಿದ್ದರೂ ಸ್ಟ್ರಾಂಗ್ ಇರ್ತಾರಲ್ಲ, ಸ್ಟ್ರಾಂಗ್ ಇರೋರು 1 ಗಂಟೆ ಕಾಯ್ತಾರೆ, 2 ಗಂಟೆ ಕಾಯ್ತಾರೆ, 3 ಗಂಟೆ ಕಾಯ್ತಾರೆ. ಆಮೇಲೆ ಅವರು ಅದು ಆಗದೇ ಇದ್ದಾಗ ಅವ್ರ ಪಾಡಿಗೆ ಮನೆಗೆ ಹೊರಟು ಬಿಡ್ತಾರೆ, ಆಮೇಲೆ ಬರೋಲ್ಲ. ಇನ್ನೊಂದು ಕಡೆ ಅಲ್ಲಿ ಹೊಡೆದಾಟ ಆಯ್ತಂತೆ, ಗಲಾಟೆ ಆಯ್ತಂತೆ, ಯಾರಿಗೋ ಹೊಡೆದು ಬಿಟ್ಟಿದ್ದಾರಂತೆ ಅಂಥೇಳಿ ಭಯಭೀತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿಯೂ ಕೂಡ ಜನ ಬೂತ್ಗಳ ಕಡೆಗೆ ಬರದಂತೆ ಮಾಡುವಂಥ ಪ್ರಯತ್ನವನ್ನು ಈ NDA EC ಇನ್ನೊಂದಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಮಹಾಗಠಬಂಧನ್ ನಾಯಕರ ಒಂದು ಕಡೆ ಆರೋಪ ಇದೆ. ಇನ್ನೊಂದು ಕಡೆ, ಸ್ವಾಮಿ ನಾನು ಬಂದಿದ್ದೀನಿ, ಇಲ್ಲಿ ಒಂದು ಸ್ಲಿಪ್ ಕೊಡಬೇಕು ನನಗೆ, ಅವ್ರು ಒಳಗಡೆ ಓಟ್ಗೆ ಹಾಕ್ಲಿಕ್ಕೆ ಹೋದಾಗ ಆ ಸ್ಲಿಪ್ ಕೇಳಿದ್ರೆ ನೀನೇ ಡೌನ್ಲೋಡ್ ಮಾಡ್ಕೊಂಬರ್ಬೇಕಾಗಿತ್ತು ಮನೆಯಿಂದ, ಅಥವಾ ಹೊರಗಡೆಯಿಂದ ನೀನೇ ತರಬೇಕಾಗಿತ್ತು ಅಂತ ಹೇಳ್ತಾರೆ. ನಮಗೆ ಮೊದಲೇ ಇದ್ರ ಬಗ್ಗೆ ಮಾಹಿತಿನೂ ಹೇಳಿಲ್ಲ. ಇಲ್ಲಿ ಬಂದರೆ ಆ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಬಾ ಅಂತ ಕರಿತಾ ಇದ್ದಾರಲ್ಲ, ಈ ಮೂಲಕವಾಗಿ ನಾವು ಮತ ಹಾಕ್ತಕ್ಕಂಥ ನಮ್ಮ ಹಕ್ಕನ್ನು ಇವ್ರಿಗೆ ಎಸೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು 7-8 ಜನ ಸಾಲ ನಿಂತ್ಕೊಂಡಿದ್ರು. ಏನರಪ್ಪ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ರೆ, ನಾವು ಇವಾಗ ಬಂದಿದ್ದೀವಿ ಸ್ವಾಮಿ, ಆಲ್ರೆಡಿ ನಮ್ಮ ಓಟನ್ನು ಯಾರೋ ಹಾಕಿಬಿಟ್ಟಿದ್ದಾರೆ, ನಮ್ಮ ಮತವನ್ನು ಇನ್ಯಾರೋ ಚಲಾಯಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಮತಗಟ್ಟೆ ಸಿಬ್ಬಂದಿ ನಮಗೆ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಇವಾಗ ಅಂತ ಒಂದು 7 ಜನ ಸಾಲ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ರು. ಹರಿಯಾಣದ ಬಾಂಬನ್ನು ನಿನ್ನೆ ರಾಹುಲ್ ಗಾಂಧಿ ಸಿಡಿಸಿರುವುದಕ್ಕೂ ಇವತ್ತು ಇಲ್ಲಿ ನಕಲಿ ಮತದಾನ ಆಗಿದೆ, ಮತ ಚೋರಿಯಾಗಿದೆ, EVMಗೆ ಬೇಕು ಅಂತ ಪವರ್ ಕಟ್ ಮಾಡಿದ್ದಾರೆ, ಭಯಭೀತ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳುವುದಕ್ಕೂ ಕಾಕತಾಳೀಯ ಸಂಬಂಧ ಏನಾದರೂ ಇದೆಯಾ, ಅಥವಾ ಬಿಹಾರದ ಚುನಾವಣೆಯ ಮೇಲೂ ಕೂಡ ಮತ ಚೋರಿಯ ಕರಿ ನೆರಳು ಆವರಿಸಿಕೊಂಡಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ದಿಲೀಪ್ ನಿಮ್ಮ ಡಿಬೇಟ್ಗೆ. ಇನ್ನು CK ಮಹೇಂದ್ರ ಅವರಿದ್ದಾರೆ, ಪತ್ರಕರ್ತರು, ಮೈಸೂರಿಂದ ನಮ್ಮ ಜಾಯ್ನ್ ಆಗಿದ್ದಾರೆ. ಮಹೇಂದ್ರ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಕಾಂಗ್ರೆಸ್ ವಕ್ತಾರಾಗಿರ್ತಕ್ಕಂಥ ರಘು ದೊಡ್ಡೇರಿ ಕೂಡ ನಮ್ಮ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ದಿಲೀಪ್, ಈಗ ಈ ಒಂದಷ್ಟು ಆರೋಪಗಳು, ಶ್ರೇಯಾ ಮೆಹ್ತಾ ಅಂತ ಒಂದು ಮಹಿಳೆ ಬಂದರು, ಮತಪಟ್ಟಿ ನನ್ನ ಹೆಸರಿದೆ ಸ್ವಾಮಿ, ಸ್ಲಿಪ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ, ಡಿಜಿಟಲ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬರಬೇಕು ಅಂತಾರೆ, ಮತದಾರರು ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇಲ್ಲಿ ನೋಡಿ ಇವರೇ ಶ್ರೇಯಾ ಮೆಹ್ತಾ ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಅಂತ ಇದೊಂದು ಶ್ರೇಯಾ ಮೆಹ್ತಾ ಅವ್ರದ್ದು ಒಂದು ವಿಚಾರ ಅಷ್ಟೇ. ಏನು ಅನಿಸ್ತು ನಿಮಗೆ ಬಿಹಾರದ ಮೊದಲ ಹಂತದ ಮತದಾನ ನಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸರ್ ನೋಡಿ, ಯಾವುದೋ ಒಂದು ಮತದಾನ ಕೇಂದ್ರದಲ್ಲಿ ಯಾರದೋ ಒಬ್ರು ಮಹಿಳೆಗೆ ಒಂದು ಸಮಸ್ಯೆ ಆಗಿದೆ, ಒಂದು ಸ್ಲಿಪ್ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಈ ಸಣ್ಣ ಸಮಸ್ಯೆನ, ಇದೊಂದು ಸಣ್ಣ ಸಮಸ್ಯೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಯಾವುದೋ ಒಂದು ಬೂತ್ ಅಲ್ಲಿ ಮತ ಹಾಕಕ್ಕೆ ಹೋದಾಗ ಅವ್ರಿಗೊಂದು ಸ್ಲಿಪ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸಣ್ಣ ಸಮಸ್ಯೆನ ಇಷ್ಟು ದೊಡ್ಡದಾಗಿ ಬಿಲ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮತ್ತೆ ಮೊದಲನೇದು. ಎರಡನೇದು, ಕರೆಂಟ್ ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇಡೀ ಬಿಹಾರಕ್ಕಂತೂ ಕರೆಂಟ್ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಗಠಬಂಧನ್ ಸ್ಟ್ರಾಂಗ್ ಆಗಿರೋ ಕಡೆ ಮಾಡಿಬಿಟ್ಟಿದ್ದಾರೆ ಹಿಂಗೆ ಅಂತ. ಸರ್ ನೋಡಿ, ಈಗ ಕರೆಂಟ್ ಕಟ್ ಮಾಡಿದ್ರೆ, ಅಕಸ್ಮಾತ್ ಕರೆಂಟ್ ಕಟ್ ಮಾಡಿ EVM ಹತ್ರ ಅವತ್ತು ವೋಟ್ ಹಾಕಕ್ಕಾಗಿಲ್ಲ ಅಂತಂದ್ರೆ ಅಲ್ಲಿ ಬೇರೆ ಅವಕಾಶಗಳನ್ನ ಮಾಡ್ಕೊಡ್ತಾರೆ. ಎಲ್ಲಾ ಕಡೆನೂ ಅದೇ ಇರ್ತಕ್ಕಂಥದ್ದು. ಬೇರೆ ದಿವಸ ಮಾಡ್ಕೊಂಡು ಕೊಡೋದು, ಅಥವಾ ಅಲ್ಲಿ ಕರೆಂಟೇ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿ ಬ್ಯಾಟ್ರಿ UPS ಅನ್ನ ಒಂದು ಕನೆಕ್ಷನ್ ಅರೇಂಜ್ ಮಾಡ್ಕೊಡ್ತಕ್ಕಂಥದ್ದು, ಈ ಕೆಲಸವನ್ನ ಮಾಡ್ತಾರೆ. ಬಟ್ ಇಷ್ಟೊಂದು ಇದನ್ನ ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಈ ಬಿಹಾರ ವಿಚಾರ ಇವತ್ತಿಂದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದಲ್ಲ. ಮತ ಚೋರಿ ಆಗಿದೆ ಅಂತೇಳಿ 65 ಲಕ್ಷ ಮತವನ್ನ ಡಿಲೀಟ್ ಮಾಡಿದ್ದಾರೆ ಅಂತೇಳಿ ಒಂದು ಅತಿ ದೊಡ್ಡ ಚರ್ಚೆ ನಡೀತು. ಇದೇ ರಾಹುಲ್ ಗಾಂಧಿ ಅವರು ಬಂದು ಹೇಳಿದ್ರು. ಸೊ 65 ಲಕ್ಷ ಮತವನ್ನ ಡಿಲೀಟ್ ಆಗಿದೆ ಅಂತ ಹೇಳಿದಾಗ ಚುನಾವಣಾ ಆಯೋಗ ನೇರವಾಗಿ ಬಂದು ಹೇಳ್ತು, ನೋಡಿ ನೀವೊಬ್ರು ಒಂದು ಸಂವಿಧಾನಾತ್ಮಕವಾಗಿ ಈ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕರಿದ್ದೀರಿ, ಅಕಸ್ಮಾತ್ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಒಂದು ಕಂಪ್ಲೇಂಟ್ ಅಂತ ಕೊಡಿ, ಒಂದು ಅಫಿಡೇವಿಟ್ ಅಂತ ಸಲ್ಲಿಸಿ ನಮಗೆ. ಆ ಅಫಿಡೇವಿಟ್ ಯಾಕೆ ಅಂತಂದ್ರೆ, ನನ್ಗೆ ಯಾರೋ ಒಬ್ಬ ಹೊಡೆದ, ನನ್ನ ಕಪ್ಪಾಳು ಕೊಡ್ದ, ನನ್ಗೆ ಚಾಕಲ್ ಚುಚ್ಚಕ್ ಬಂದ ಅಂತ ಹೇಳೋದಕ್ಕೂ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕ್ಕೂ ಇಟ್ಸ್ ಅ ಲೀಗಲ್ ಟರ್ಮ್. ನೀವು ಲೀಗಲ್ ಒಂದು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು. ಸೊ ಇದುವರೆಗೂ ಸಹ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಬಂದು ಹೇಳ್ತು, ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯಾಧಾರಗಳಿದ್ರೆ ದಯಮಾಡಿ ನೀವು ಬಿಹಾರ ಒಂದು ವೋಟ್ ಚೋರಿ ವಿಚಾರಕ್ಕೆ ನಮಗೆ ಕೊಡಿ, ನಾವು ಅದ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳ್ತು. ದೇ ಆರ್ ನಾಟ್ ರೆಡಿ. ಸುಮ್ನೆ ಇದನ್ನ ಗಾಳಿ ಗುಂಡೊಡಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ.
ಸರ್ ಇವರೊಬ್ರು ಏನು ರಾಹುಲ್ ಗಾಂಧಿ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಇದೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ, ಒಬ್ಬ ವಿರೋಧ ಪಕ್ಷ ನಾಯಕರಿದ್ದಾರೆ. ಸುಮ್ನೆ ಸುಮ್ನೆ ಗಾಳಿಲ್ ಗುಂಡೋಡ್ಕೊಂಡು ಸುಮ್ನೆ ಸುಳ್ಳು ಹೇಳ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಸಾಕ್ಷಿ ಕೊಡಿ. ಮತ್ತೆ ಹರಿಯಾಣ ವಿಚಾರದಲ್ಲೂ ಅಷ್ಟೇ ಸರ್, ನೀವು ಹರಿಯಾಣ ವಿಚಾರದಲ್ಲಿ ನೋಡಿ, ನಿನ್ನೆ ಒಂದು ಹೈಡ್ರೋಜನ್ ಬಾಂಬ್ ಸಿಡಿಸ್ತೀವಿ ಅಂತ ಹೇಳಿದ್ರು. ಅದೊಂದು ದೊಡ್ಡ ಒಂದು ಏನೋ ಒಂದು ಡಿಲೀಟ್ ಆಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾನು ಸುಳ್ಳು ನಿಜ ಅಂತ ನಾನು ಹೇಳಲಿಕ್ಕೆ ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಚುನಾವಣಾ ಆಯೋಗದ ವಕ್ತಾರ ಅಲ್ಲ. ಆದ್ರೂ ನಾನೊಬ್ಬ ಬಿಜೆಪಿಗನಾಗಿ ನಾನು ಏನ್ ಹೇಳ್ಬೋದು ಅಂತಂದ್ರೆ, ಇವ್ರಿಗೆ ಹೇಳೋದಿಷ್ಟೇ, ರಾಹುಲ್ ಗಾಂಧಿ ಅವರಿಗೆ, ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದೀರಿ. ನೀವು ಅಕಸ್ಮಾತ್ ನೀವು ಬೆಂಗಳೂರು ವಿಚಾರ ತೆಗೆದುಕೊಂಡ್ರಿ, ಬೆಂಗಳೂರಿನ ಮಹಾದೇವಪುರ ವಿಚಾರ ತೆಗೆದುಕೊಂಡ್ರಿ, ಆಳಂದ ವಿಚಾರ ತೆಗೆದುಕೊಂಡ್ರಿ. ದಿಲೀಪ್ ಹೆಂಗ್ ಗೊತ್ತಾ, ಅನುರಾಗ್ ಠಾಕೂರ್ ಬೇಜವಾಬ್ದಾರಿ ಸ್ಥಾನದಲ್ಲಿರೋದಾ? ಅಲ್ಲ, ನಿಮ್ ಪಾರ್ಟಿಲಿ ಅನುರಾಗ್ ಠಾಕೂರ್ ಅಂತ ಒಬ್ಬ ಮನುಷ್ಯ ಇದಾರಲ್ಲ, ಇವರು ಬೇಜವಾಬ್ದಾರಿ ಸ್ಥಾನ. ಏನ್ ಹೇಳಿದ್ರು ಸರ್ ಅನುರಾಗ್ ಅವರು ರಾಯಬರೇಲಿ ಬಗ್ಗೆ ಇಲ್ಲೂ ಮತ ಚೋರಿ ಆಗಿದೆ, ಇಲ್ಲೂ ಮೋಸ ನಡೆದಿದೆ ಸರ್, ಇಲ್ಲೂ ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿ ಅವ್ರು ಫಸ್ಟ್ ಏನ್ ಮಾಡಬೇಕು ಅಲ್ಲ, ಕೇಳಿಸ್ಕೊಳ್ಳಿ. ಬಿಜೆಪಿ ಫಸ್ಟ್ ಬಾರಪ್ಪ ಮಿಸ್ಟರ್ ಅನುರಾಗ್ ಠಾಕೂರ್, ನೀನೇನೋ ಮತ ಚೋರಿ ಅಂತ ಮಾತಾಡಿದ್ಯಲ್ಲ, ರಾಹುಲ್ ಗಾಂಧಿ ಥರನೇ ನೀನು ಮಾಡ್ತಾ ಇದೆಯಾ, ನೀವಿಬ್ರಿಗೂ ತಲೆ ಕೆಟ್ಟಿದ್ಯಾ, ಅಫಿಡೇವಿಟ್ ನೀನ್ ಯಾಕೆ ಹಾಕ್ಲಿಲ್ಲ, ಅದನ್ನು ಪ್ರೂವ್ ಮಾಡು, ಹೋಗು ಐಸಿ ಮುಂದೆ ಅಂತ ನಿಮ್ ಬಿಜೆಪಿ ಅನುರಾಗ್ ಠಾಕೂರ್ ಆಗಿರಲಿ, ರಾಹುಲ್ ಗಾಂಧಿ ಎಲ್ಲರೂ ಸಹ ಗಾಳಿ ಗುಂಡು ಹೊಡಿಬಾರ್ದು. ಎಲ್ಲರೂ ಸಹ ಪ್ರತಿಯೊಬ್ರು ಇಬ್ರು ಆಗಿರ್ಲಿ ಸರ್. ರಾಹುಲ್ ಗಾಂಧಿ ಅವರು ಸಂವಿಧಾನಾತ್ಮಕವಾಗಿ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅನುರಾಗ್ ಠಾಕೂರ್ ಅವರು ಸಹ ಸಂವಿಧಾನಾತ್ಮಕ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇಬ್ರು ಸಹ ಸುಮ್ನೆ ಸುಳ್ಳು ಹೇಳ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಅವ್ರ ಹತ್ರ ಸಾಕ್ಷಿ ಇದ್ರೆ ಕೋರ್ಟಿಗೆ ಸಾಕ್ಷಿ ಕೊಡಬೇಕು, ಅಫಿಡೇವಿಟ್ ಸಲ್ಲಿಸಬೇಕು. ಸರ್, ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ, ರಾಹುಲ್ ಗಾಂಧಿ ಅವರು ಕೊಡ್ಬೇಕಿತ್ತು. ಇವತ್ತು ನೋಡಿ ಏನಾಗುತ್ತೆ, ದಿಲೀಪ್ ಒಂದು ಮಾತು ಹೇಳಿದ್ರಿ ಸರ್, ನಾನು ಚುನಾವಣಾ ಆಯೋಗದ ವಕ್ತಾರ ಅಲ್ಲ. ಈ ವಿಚಾರದಲ್ಲಿ ಯಾರೇ ಒಂದು ವಿಚಾರ ಹೇಳಿ ದಿಲೀಪ್, ಚುನಾವಣಾ ಆಯೋಗ ಹಿಂಗೆ ಮಾಡ್ತಿದೆ ಅಂದಾಗ, ಚುನಾವಣಾ ಆಯೋಗ ನಿಮ್ಮೆಲ್ಲ ಪೊಲಿಟಿಕಲ್ ಪಾರ್ಟಿಗಳ ವಿಚಾರದಲ್ಲಿ ಒಬ್ಬ ಅಂಪೈರು. ಇಲ್ಲಿ ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ, ಈ ಅಂಪೈರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಸೋಲಿಸ್ತಾರೆ, ಇನ್ನೊಬ್ಬರನ್ನ ನನ್ನ ಆಪೋಸಿಟ್ ಅವರು ಗೆಲ್ಲಿಸ್ತಾರೆ ಅಂತ ನೇರ ಆರೋಪ. ಸರಿ, ರಾಹುಲ್ ಗಾಂಧಿ ಏನೋ ಆರೋಪ ಮಾಡಿಬಿಟ್ರು. ರಾಹುಲ್ ಗಾಂಧಿ ನೀವು ಹೇಳ್ದಂಗೆ ಜವಾಬ್ದಾರಿತ ಸ್ಥಾನದಲ್ಲಿರೋ ಅಂತ ಹೇಳಿದಾಗ ಅನುರಾಗ್ ಠಾಕೂರ್ ಇಮಿಡಿಯೇಟ್ ರೈಸ್ ಆಗಿಬಿಟ್ರು. ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಮಹದೇವಪುರದ ಬಗ್ಗೆ ಮಾತಾಡಿದಾಗ ಅನುರಾಗ್ ಠಾಕೂರ್ ರೈಸ್ ಆದರು. ರಾಯಬರೇಲಿಯವರು ಹಿಂಗೆ ಗೆದ್ದಿದ್ದು ಯಾರು, ರಾಹುಲ್ ಗಾಂಧಿ ಅಂತ. ಸೊ ಎರಡು ರಾಷ್ಟ್ರೀಯ ಪಕ್ಷಗಳ ಕೆಲ ನಾಯಕರುಗಳಿಗೆ ಒಬ್ಬ ಅಂಪೈರ್, ಇಸಿ ಎನ್ನುವ ಅಂಪೈರ್ ಬಗ್ಗೆ ಒಂದು ಗಂಭೀರವಾದಂಥ ಅನುಮಾನ ಬಂದಿದೆ, ಅಂಪೈರ್ ಬಗ್ಗೆ ಅಪನಂಬಿಕೆ ಬಂದಿದೆ, ಮೋಸ ನಡೆದಿದೆ ಅಂತ ಇಬ್ಬರದು ಒಂದು ವಾದ ಇದ್ದಾಗ, ಅವ್ರಿಗೆ ಸಮಸ್ಯೆ ಇದ್ರೆ ಕೇಳಿಸ್ಕೊಳ್ಳಿ, ಅದಕ್ಕೆ ಈ ಅಂಪೈರ್ ಬಗ್ಗೆ ಸಮಸ್ಯೆ ಇದ್ದಾಗ ಈಗ ಈ ಪಾರ್ಟಿಲಿ ರಾಹುಲ್ ಗಾಂಧಿಗಿಂತ ಮೇಲೆ ಯಾರೋ ಇದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ, ನಿಜ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿನ ಎಂಡೋರ್ಸ್ ಮಾಡ್ತಾ ಇದ್ದಾರೆ. ಎಸ್, ರಾಹುಲ್ ಗಾಂಧಿ ಹೇಳ್ತಿರೋ ಸರಿ ಅಂತ. ಯಾರು ಕೂಡ ಎಕ್ಸೆಪ್ಟ್ ರಾಜಣ್ಣ, ಯಾವ ರಾಜಣ್ಣ, ಕೆ ಎನ್ ರಾಜಣ್ಣ ಬಿಟ್ಟುಬಿಟ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಕಾಂಗ್ರೆಸ್ ಪಾರ್ಟಿಲಿ ಇನ್ಯಾರು ಡಿಸ್ಪ್ಯೂಟ್ ಮಾಡಿದ್ರೆ ನನಗೆ ಅನಿಸ್ತಿಲ್ಲ. ಅಲ್ಲಲ್ಲ, ನಿಮ್ಮ ಪ್ರಕಾರ ಸತ್ಯ ಅದು. ಅನುರಾಗ್ ಠಾಕೂರ್ ಏನ್ ಮಾಡ್ಬೇಕು ಹಿಂಗಾದ್ರೆ? ಅಲ್ಲ, ಅನುರಾಗ್ ಠಾಕೂರ್ ಅವರು ಸುಳ್ಳು ಹೇಳಿದ್ದಾರೆ ಅಂತ ನಾವು ಪ್ರೂವ್ ಆಗಿಲ್ವಲ್ಲ ಇನ್ನೂ. ಅದೇ ರೀ, ಈಗ ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರೆ ನಿಮ್ಗೆ ಯಾರು ಪ್ರೂವ್ ಮಾಡಿದ್ರು? ನಾನು ಹೇಳ್ತಾ ಇಲ್ವಲ್ಲ, ನಾನು ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ರಾಜಣ್ಣ ಸತ್ಯ ಹೇಳಿದ್ರು ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್? ಅಲ್ಲ ರೀ, ರಾಜಣ್ಣ ಸತ್ಯ ಹೇಳಿದ್ರು ಅಂತ ದಿಲೀಪ್ ಯಾರು ಹೇಳಿದ್ರು? ರಾಜಣ್ಣ ಅವ್ರನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಕಾರಣ ಕೊಡ್ಬೇಕಿತ್ತು, ರಾಜಣ್ಣ ದೊಡ್ಡ ಜಡ್ಜ್ ಕಾರಣ ಕೊಡ್ಬೇಕಿತ್ತಲ್ಲ, ಇದುವರೆಗೂ ಕಾರಣ ಕೊಟ್ಟಿಲ್ಲ. ಅದನ್ನೇ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ರು ಅಂತ ನೀವು ಹೇಳೋದಾದ್ರೆ, ರಾಜಣ್ಣ ಏನ್ ಹೇಳಿದ್ದು ಸರ್? ಅನುರಾಗ್ ಠಾಕೂರ್ ಆಯ್ತು ಸರ್, ರಾಜಣ್ಣ ಹೇಳಿದ್ದು ಅಂತ ಹೇಳ್ಬಿಡ್ತೀನಿ ಸರ್. ದಿಲೀಪ್ ಮಧ್ಯ ಮಾತಾಡೋಣ. ಹೇಳಿ ಸರ್. ಇದು ಡಿಬೇಟ್ ಅಂದಾಗ ನಾನು ಮಾತಾಡೋದು ಜನ ಕೇಳಿಸ್ಬೇಕು, ನೀವು ಮಾತಾಡೋದು ಜನ ಕೇಳಿಸ್ಬೇಕು. ನಿಮ್ಮ ವರ್ಷನ್ ಇದು ಏನು, ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರು ಅಂತ ನಿಮ್ಮಲ್ಲಿ ಕೆಲವರು ಮಾತಾಡಿದ್ರು, ರಾಜಣ್ಣ ಸತ್ಯ ಹೇಳ್ಬಿಟ್ರು, ಅದಕ್ಕೆ ಪಾರ್ಟಿನ ಆಚೆ ಕಿತ್ತಾಕ್ಬಿಟ್ರು ಅಂದರೆ ನಿಮ್ಮ ಪಾರ್ಟಿಗೆ 2 ಚಾಯ್ಸ್ ಉಳ್ಕೊಳ್ಳುತ್ತೆ. ರಾಜಣ್ಣನಿಗೆ ಸತ್ಯ ಹೇಳಿದ್ದಕ್ಕೆ ಈ ಪಾರ್ಟಿಯಿಂದ ಆಚೆ ಹಾಕೋದಾದರೆ, ಅನುರಾಗ್ ಠಾಕೂರ್ ಸುಳ್ಳು ಹೇಳಿದ್ರು ಅಂತ ಮೊದಲು ನಿಮ್ಮ ಪಾರ್ಟಿಯಿಂದ ಆಚೆ ಬಿಸಾಕಿ ಅನುರಾಗ್ ಠಾಕೂರ್ನ, ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಅಂದರೆ ನಿಮ್ಗೆ ಅವಾಗ ಅಕ್ಯುರೇಟ್ ಮಾಹಿತಿ ಇದ್ದರೆ ಮಾತ್ರ ಸಾಧ್ಯ ಇದು. ಯಾವ ವಿಚಾರದಲ್ಲಿ? ರಾಜಣ್ಣ ಹೇಳಿದ್ದು ಅದ್ಭುತ ಸತ್ಯ ಅಂತ ನಿಮಗೊಂದು ಗೊತ್ತಿರಬೇಕು, ಇಲ್ಲ ಅನುರಾಗ್ ಠಾಕೂರ್ ಹುಟ್ಟು ಸುಳ್ಳ ಹೇಳ್ತಿರೋ ಸುಳ್ಳು ಅಂತ ನಿಮ್ಗೆ ಗೊತ್ತಿರಬೇಕು. ಕೇಳಿಸ್ಕೊಳ್ಳಿ, ಎರಡರಲ್ಲಿ ಅಕ್ಯುರೇಸಿ ಇದ್ದರೆ ಮಾತ್ರ ನೀವು ರಾಜಣ್ಣ ಸರಿ ಅನುರಾಗ್ ಠಾಕೂರ್ ತಪ್ಪು, ಇಲ್ಲ ಅನುರಾಗ್ ಠಾಕೂರ್ ಸರಿ ರಾಜಣ್ಣ ತಪ್ಪು ಅಂತ ಹೇಳಕ್ ಸಾಧ್ಯ. ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಅಂಪೈರೇ ಅಲ್ಲ, ನಿಮ್ಮ ಪಾರ್ಟಿ ನಾಯಕನೊಬ್ಬ ಸಂತ್ರಸ್ತನೇ. ರಾಯಬರೇಲಿ ವಿಚಾರದಲ್ಲಿ ಇದ್ದಾಗ ಅಂಪೈರ್ ಕೇಳ್ಕೊತಾ ಇದ್ದಾರೆ. ಯಾರು? ಈ ಕಡೆ ಠಾಕೂರು ಕೇಳಿದ್ರು, ಈ ಕಡೆ ರಾಹುಲ್ ಕೇಳಿದ್ದಾರೆ. ನಮ್ಮ ಪಾಯಿಂಟ್ ಇಲ್ಲ ಏನು ಅಂತ ಹೇಳಿದೆ. ಈ ಥರ ಒಂದು ವಿಷಯ ಇದ್ದಾಗ ಒಂದು ತನಿಖೆ ನಡೀಲಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳ ಕಡೆಯಿಂದ ಯಾಕೆ ಡಿಮ್ಯಾಂಡ್ ಬರಲಿಲ್ಲ ಸರ್? ತನಿಖೆ ನಡಿಬೇಕು ಅಂತಕ್ಕಂಥ ಡಿಮ್ಯಾಂಡ್ಗಿಂತ ಕಾನೂನಾತ್ಮಕವಾಗಿ ಎರಡೂ ಪಕ್ಷಗಳು ಸಹ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಎರಡೂ ಪಕ್ಷಗಳು ಸಹ ಸಂವಿಧಾನದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಈಗ ರಾಜಣ್ಣ ಅವ್ರ ವಿಚಾರ, ರಾಜಣ್ಣ ಅವ್ರು ಏನ್ ಹೇಳಿದ್ದು, ಯಾಕೆ ಡಿ ಕೆ ಶಿವಕುಮಾರ್ ಅವರೇ 2023ನೇ ಚುನಾವಣೆಯಲ್ಲಿ ನೀವು ಒಂದು ರಾಜ್ಯಾಧ್ಯಕ್ಷರಾಗಿದ್ರಿ, ಆಗ ಕರಡು
ಕರಡು ಪ್ರತಿ ಅಂತೇಳಿ ನಿಮ್ಗೊಂದು ಕೊಟ್ಟಿದ್ರಲ್ಲ, ನೀವ್ ಯಾಕೆ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ದು. ಸೊ ಅದು ಅದ್ರೊಳಗಡೆ ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಅಷ್ಟು ಹೇಳೋದಕ್ಕೆ ಅವರು ಸಸ್ಪೆಂಡ್ ಮಾಡಿಬಿಟ್ರು. ಈಗ ಸಂವಿಧಾನಾತ್ಮಕವಾಗಿ ಯಾರಿಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಸಮಸ್ಯೆ ಇದ್ರೆ, ಎಲೆಕ್ಷನ್ ಕಮಿಷನ್ ನಮ್ಗೆ ಅಂಪೈರ್, ನೀವು ಅಂಪೈರ್ ಅಂತ ಒಂದು ಪದ ಬಳಸಿದ್ರಿ, ಅಂಪೈರ್ ಅವ್ರ ಪರವಾಗಿ ಮಾಡ್ತಿದ್ದಾರೆ ಅಥವಾ ಇವ್ರ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರು ಸಮಸ್ಯೆ ಇದ್ರೆ, ಸಂವಿಧಾನ ಲೀಗಲ್ ಅಂತ ಇದೆ ಸರ್, ನಮಗೆ ಸಂವಿಧಾನ ಅಂತ ಇದೆ, ಕೋರ್ಟ್ ಅಂತ ಇದೆ. ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆಯೋ ಅದ್ರ ಪ್ರಕಾರ ಹೋಗ್ಬೇಕು. ಈಗ ನಾನು ಮಹೇಂದ್ರ ಸರ್ ಒಂದು ಪಾಯಿಂಟ್ ಇದೆ ಸರ್. ನಿನ್ನೆ ನೇರವಾಗಿ ಹರಿಯಾಣದ ಗೆಲುವಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ರು. 2 ಕೋಟಿ ಮತಗಳಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಮತಗಳನ್ನು ಕದ್ದಿದ್ದಾರೆ ಇವರು. ಕಾಂಗ್ರೆಸ್ ಪಕ್ಷ 22,000 ಚಿಲ್ಲರೆ ಮತಗಳು, ಬರೀ 22,000 ಚಿಲ್ಲರೆ ಮತಗಳಿಂದ ಇಡೀ ಹರಿಯಾಣ ರಾಜ್ಯವನ್ನು ಕಳೆದುಕೊಂಡಿದೆ. ಮತ್ತು ಇದ್ಯಾರೋ ಬ್ರೆಜಿಲಿಯನ್ ಮಾಡೆಲ್ ಕರ್ಕೊಂಡು ಬಂದುಬಿಟ್ಟು 22 ವೋಟನ್ನು ಈ ಮಹಿಳೆ ಕಡೆಯಿಂದ ಹಾಕಿಸಿದ್ದಾರೆ. ಇದು ಸಾಧ್ಯನಾ? ಅಂದರೆ 22 ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಈ ಮಹಿಳೆಯ ಫೋಟೋ, ಹೆಸರು ಬೇರೆ ಬೇರೆ ಇಟ್ಕೊಂಡು ಇವರು ಫೇಕ್ ವೋಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತಚೋರಿ ಇಲ್ಲಾಗಿದೆ ಅಂತ ಬಂದಾಗ ನೇರವಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತಿದ್ರೆ ಗೆದ್ದಿರೋದು ಯಾರು? ಬಿ ಜೆ ಪಿಯವರು ಗೆದ್ದಿರೋದು. ನೇರವಾಗಿ ಬಿ ಜೆ ಪಿಯವರು ಮೊದಲು ಚುನಾವಣೆ ಒಂದು ಪತ್ರ ಬರೀಬೇಕು. ರಾಹುಲ್ ಗಾಂಧಿ ಪತ್ರ ಬರೆದಿಲ್ಲ, ಅಫಿಡೇವಿಟ್ ಹಾಕಿಲ್ಲ ಅಂತಾರಲ್ಲ, ನನ್ನ ಮೇಲೆ ಇಡೀ ದೇಶದಲ್ಲಿ ಅಪನಂಬಿಕೆ ಬರುವ ರೀತಿಯಲ್ಲಿ ಈ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಈ ಥರ ಮಾಡೋದು ತಪ್ಪಾಗುತ್ತಿದ್ದು, ನನ್ನ ಗೆಲುವನ್ನೇ ಸಂಶಯಿಸ್ತಾ ಇದ್ದಾರೆ ಅವರು, ನನ್ನ ಗೆಲುವನ್ನು ಅಪಮಾನದಿಂದ ನೋಡ್ತಾ ಇದ್ದಾರೆ, ಮೋಸ ಅಂತ ಕರೀತಾ ಇದ್ದಾರೆ. 22 ವೋಟ್ಗಳು ನಾವು ಹಾಕಿಸಿಲ್ಲ, ನಾವು ತಗೊಂಡಿಲ್ಲ ಈ ವೋಟ್ಗಳನ್ನು. ಈ ಕೂಡಲೇ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜ್ ರಿಲೀಸ್ ಮಾಡಲಿ, ದಾಖಲೆ ರಿಲೀಸ್ ಮಾಡಲಿ. ನಾವು ಚಾಲೆಂಜ್ ಮಾಡ್ತೀವಿ ಅಂತ ಮಾಡಬಹುದಾಗಿತ್ತಲ್ಲ. ಇಫ್ ರಾಹುಲ್ ಗಾಂಧಿ ಮಾಡಿಲ್ಲ, ಸರಿ ಮಾಡಿಲ್ಲ, ರಾಹುಲ್ ಗಾಂಧಿ ಅಫಿಡೇವಿಟ್ ಹಾಕಬೇಕಾಗಿತ್ತು, ಅರ್ಜಿ ಬರೀಬೇಕಾಗಿತ್ತು, ಮೂಗರ್ಜಿ ಬರೀಬೇಕಾಗಿತ್ತು, ಬರ್ದಿಲ್ಲ. ಇವ್ರು ಮಾಡ್ಬೋದಿತ್ತಲ್ಲ. ನೇರ ಆರೋಪ ಕಳ್ಳ ಅಂತ ಹೇಳಿದ್ ಬಿಜೆಪಿನ ರಾಹುಲ್ ಗಾಂಧಿ ನೆನ್ನೆ. ಇವರು ಕಳ್ಳರು, ಕಳ್ತನದಿಂದ ಗೆದ್ದಿದ್ದಾರೆ ಅಂತ ಹೇಳಿದ್ ನೆನ್ನೆ ರಾಹುಲ್ ಗಾಂಧಿ. ಯಾಕೆ ಮಾಡಬಾರ್ದಾಗಿತ್ತು? ಇವರು ಆಪಾದನೆ ಹೊತ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದಾರೆ? ಸುಮ್ಮನೆ ಚುನಾವಣಾ ಆಯೋಗ ಬಂದರು. ಇದೆಲ್ಲ ಒಂದು ಬೇಜವಾಬ್ದಾರಿ ಉತ್ತರ. ಇದೇನು ಸರಿ ಇಲ್ಲ. ಇದು ಆ ಥರದ್ದೇನು ನಡೆದಿಲ್ಲ. ಅಲ್ಲಿಗೆ ಮುದೋಯ್ತು ಚುನಾವಣಾ ಆಯೋಗದ ಇಡೀ ಉತ್ತರ. ಹೀಗ ಸರ್ ಒಂದು ದೇಶ ಹೋಗೋದು? ಅಲ್ಲಲ್ಲ, ಆ ದೃಷ್ಟಿಯಿಂದ ಬಿಜೆಪಿ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರ ಇಟ್ಕೊಂಡು ಅವ್ರು ಈ ಥರದ್ದು ಮಾಡ್ಬೋದಾಯ್ತು. ಚುನಾವಣಾ ಆಯೋಗಕ್ಕೆ ನೇರವಾಗಿಯೇ ಕೇಳಿ, ಅಥವಾ ಏನು ಅಧಿಕೃತವಾಗಿ ಏನು ಅಫಿಡವಿಟ್ ಕೊಡೋದ್ರ ಮೂಲಕನೋ ಅಥವಾ ಏನಿದೆಯಲ್ಲ ಆ ಫಾರ್ಮ್ಯಾಟಲ್ಲೇ ಕೊಟ್ಟು ಇವರು ಮಾಡ್ಬೋದಾಯ್ತು, ತನಿಖೆ ಆಗಲಿ ಅಂತ ಒಂದು ಜವಾಬ್ದಾರಿ ಸರ್ಕಾರ ಅನ್ನೋ ಕಾರಣಕ್ಕಾಗಿ. ಬಿಹಾರದ ವಿಚಾರನ ಇವತ್ತು ಗಮನಿಸೋದಾದ್ರೆ, ಮತಚೋರಿ ಹರಿಯಾಣದ ಆರೋಪ ಅದು ರಾಜಕೀಯ ಆರೋಪ. ನೀವು ಅಲ್ಲಿ ಬಿಹಾರದಲ್ಲಿ ಒಂದು ಗಮನಿಸಿರ್ಬೇಕು. ಇವತ್ತು ಯಾರು ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವ್ರೇನು ಇವತ್ತು ಹೋಗಿದ್ರು, ಅಲ್ಲಿ ಒಂದು ಗಲಾಟೆ ಆಗಿದೆ ನೋಡಿ. ಅವರು ನೇರವಾಗಿ SP ಅಜಯ್ ಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನು ಅಜಯ್ ಕುಮಾರ್ ಸರಿ ಇಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ. ಅಜಯ್ ಕುಮಾರ್ ತನ್ನದೇ ಸರ್ಕಾರದ DCM ವಿರುದ್ಧ ಮಾತಾಡ್ತಾನೆ, ಅವ್ರ ವಿರುದ್ಧ ಹೇಳಿಕೆ ಕೊಡ್ತಾನೆ. ಅಂದ್ರೆ ಬಿಜೆಪಿಯವರು ಅಲ್ಲಿ ಈಗ ಏನು ಕಾಂಗ್ರೆಸ್ನವರು ಲೈನ್ ಕಟ್ ಮಾಡಿದ್ರು ಅಂತ ಆರೋಪ ಇದೆ. ಆದ್ರೆ ಬಿಜೆಪಿ ಆಂತರಿಕ ಇದು ಚೆನ್ನಾಗಿಲ್ಲ. ಅಂದ್ರೆ ನಿತೀಶ್ ಕುಮಾರ್ ಬಿಜೆಪಿಯ ಕ್ಯಾಂಪೇನ್ಗಳಿಗೆ ಹೋಗಿಲ್ಲ, ಕೆಲವು ಕಡೆ ಅವರು ಮುಖ್ಯಮಂತ್ರಿ ಅನೌನ್ಸ್ ಮಾಡಿಲ್ಲ. ಈ ಇಂಪ್ಯಾಕ್ಟ್ ಗಳು ಬಿಹಾರದ ಎಲೆಕ್ಷನ್ ಅಲ್ಲಿ ಜಾಸ್ತಿ ಆಗುತ್ತೆ. ಈ ಮತಚೋರಿ ಅನ್ನೋದು ಇನ್ನು ಪ್ರೂವ್ ಆಗೋಕೆ ಯಾವಾಗ ಆಗುತ್ತೋ ಅದು ಗೊತ್ತಿಲ್ಲ. ಅದು ಬಟ್ ಇವತ್ತಿನ ಇಂಪ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಬಿಜೆಪಿ ಮತ್ತು JDU ಚೆನ್ನಾಗಿ ಇಲ್ಲ ಅವ್ರ ಸಂಬಂಧಗಳು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಬಿಹಾರದ ಮೊದಲನೇ ಫೇಸ್ ಎಲೆಕ್ಷನ್ ಅಲ್ಲಿ. ಸರ್ ಒಂದು ಪಾಯಿಂಟ್ ಇದೆ ಇಲ್ಲಿ. ದಿಲೀಪ್ ಒಂದು ಮಾತು ಹೇಳ್ತಾ ಇದ್ರು, ಈಗೇನೋ ಈ ಥರ ಒಂದಷ್ಟು ಆಗ್ಬಿಟ್ಟಾಗ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು, ಅಕಸ್ಮಾತ್ ಪವರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಬೇಕು, ಇನ್ನೊಂದು ದಿನ ಅವಕಾಶ ಕೊಡಬೇಕು ಅಂತ. ಇದು ಇನ್ ಜನರಲ್ ಟೆಂಡೆನ್ಸಿ ಕೇಳಿಬಿಡ್ತೀನಿ ಸರ್. ಅದೇನಕ್ಕೆ ನಡೆದಿದೆ? ಮಹಾಗಠಬಂಧನ ಸ್ಟ್ರಾಂಗ್ ಆಗಿದ್ದಾರಾ? BJP ಅವರ ಸ್ಟ್ರಾಂಗ್ ಆಗಿದ್ದಾರಾ? ಪವರ್ ಕಟ್ ಮಾಡಿದರೆ ಹಿಂದೆ ಯಾರಿದ್ದಾರೆ? ಅದು ಹಾಗೇ ಪವರ್ ಕಟ್ ಆಯಿತಾ? ಇವತ್ತೇ ಕಟ್ ಮಾಡಿದ್ರ? ಟ್ರ್ಯಾಕ್ ರೆಕಾರ್ಡ್ ನೋಡಬೇಕಾದ್ರದ್ದು ಏನಿದೆ, ಅದರದ್ದು ಹಿನ್ನೆಲೆ. ಒಂದು ವಾರದ ಮುಂಚೆ ನಿಮ್ಗೆ ಆಗ್ತಿತ್ತಾ, ದಿನ ಆಗ್ತಿತ್ತಾ, ಇಲ್ಲ ಇವತ್ತು ಮಾತ್ರ ಆಗಿದೆಯಾ, ಎಷ್ಟೊತ್ತಾಗಿತ್ತು ಅಂತ. ಏನಾಗ್ಬಿಡುತ್ತೆ, ಮತದಾರನ ಮೆಂಟಾಲಿಟಿ ಬಗ್ಗೆ ಮಾತಾಡ್ಬಿಡ್ತೀನಿ ಸರ್. ಯಾವುದೇ ಮತಗಟ್ಟೆಗೆ ಹೋದಾಗ ಒಂದು 200 ಜನ ಇದ್ದರೇ ಜನ ಸ್ವಲ್ಪ ಹಿಂಜರಿತಾರೆ. 200 ಜನ ಕ್ಯೂನಲ್ಲಿ ನಿಂತ್ಕೊಂಡು ನೋಟ್ ಹಾಕ್ಬೇಕೇನಪ್ಪ ಅಂತ. ಮತದಾರ ಮನಸ್ಥಿತಿ ಇದು. ಬೆಳಗ್ಗೆನೇ ಹೋಗ್ಬಿಡೋಣ, ಜನ ಜಾಸ್ತಿ ಇರಲ್ಲ, ಹಾಕ್ತಾರೆ. ಬಿಸಿಲಾಗೋಯ್ತು ಕಣೋ, ಈಗ ಬೇಡ, ಸಾಯಂಕಾಲ 3, 3:30, 4 ಗಂಟೆ ಮೇಲೆ ಬರೋಣ ಅಂತ ಇರ್ತಾರೆ. ಒಂದು ಮತಗಟ್ಟೆಗೆ ಹೋದಾಗ 1 ಗಂಟೆ, 2 ಗಂಟೆ, 3 ಗಂಟೆ ಮತದಾರ ಪವರ್ ಇಲ್ಲ ಅಂತ ಕಾದುಬಿಟ್ಟ ಅಂತ ಅಂದ್ಕೊಳ್ಳಿ. ಅವನು ಕಾದೂ 3 ಗಂಟೆ ಆದಮೇಲೂ ಕೆಲಸ ಕಾರ್ಯಗಳು ಬಿಟ್ಟುಬಿಟ್ಟು ಯಾರಿಗೋ ರಜಾ ಕೊಟ್ಟಿರ್ತಾರೆ, ಇನ್ಯಾರಿಗೋ ರಜಾ ಇರಲ್ಲ ಸರ್. ಕೆಲವರು ಗೌರ್ಮೆಂಟ್ ರಜಾ ಅಂತ ಹೇಳಿರ್ತಾರೆ, ಏನು ಅನೇಕ ಕಂಪನಿಗಳು ಕೊಡಲ್ಲ, ಕೊಡಲ್ಲ, ಕೆಲಸಕ್ಕೆ ಬರ್ಬೇಕು ನೀನು ಅಂತಾರೆ. ಕೃಷಿ ಕೆಲಸನೇ ಇತ್ತು, ಅವನು 3 ಗಂಟೆ ಕಾದು ಆ EVM ಆನ್ ಆಗೋವರೆಗೂ ವೆಯ್ಟ್ ಮಾಡಿ ಮತ ಹಾಕ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಖಂಡಿತ ಹಾಕಲ್ಲ. ಯಾರು
ತನಗೇನು ಅನುಕೂಲಗಳಿಲ್ಲದೆ ಇರೋಂಥ ಕಡೆ 3 ಗಂಟೆ ಕಾಯೋಂಥದ್ದು ಇದೇ ಇರಲ್ಲ. ಸೊ ಹಾಗಾಗಿ ಇಡೀ ವಿಚಾರ ಅಷ್ಟೊಂದು ಪೇಷನ್ಸ್ ಅಲ್ಲಿ ಕಾಯಲ್ಲ. ಈ ಮಹಾಗಠಬಂಧನ್ ಮಾಡೋ ಆರೋಪನ ಒಪ್ಕೋತೀರಾ ಸರ್ ನೀವು? ಇಲ್ಲಿ ನಾವು ಸ್ಟ್ರಾಂಗ್ ಆಗಿ ಇದ್ಬಿಟ್ವಿ, ಹಾಗಾಗಿ ಇಲ್ಲಿ EVMಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ರೆ ಏನು ಬರೀ ಪೂರ್ತಿ ಎಲ್ಲ ಓಟು ಅಲ್ಲಿ ಮಹಾಗಠಬಂಧನ್ಗೆ ಬಂದ್ಬಿಡ್ತಾ ಇತ್ತು ಅಂತನಾ? ಯಾರು ಆ ಥರ ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ಇವ್ರಿಗೆ, ಮಹಾಗಠಬಂಧನ್ ಅವ್ರಿಗೆ? ನಿಮ್ಮದೇ ಓಟ್ ಇದ್ದಿದ್ದಿಲ್ಲ ಅಂದ್ಬಿಟ್ಟು BJPಗೂ ಬಿಡಲ್ವಲ್ಲ EVM ಆನ್ ಆಗಿಲ್ಲ ಅಂದರೆ? ಹೌದು, ಬಿಜೆಪಿಗೂ ಬಿಡಲ್ಲ. ಬಿಜೆಪಿ ಎಲ್ಲ ಕಡೆ ಇಲ್ಲ ಅಂದ್ರೆ ಅಲ್ಲಿ JDU ಅಂತೂ ಎಲ್ಲ ಕಡೆ ಇದೆಯಲ್ಲ ಬಿಹಾರಲ್ಲಿ. ಲಿಕ್ವಿಡ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ದಿಲೀಪ್, ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇವತ್ತಿನ ಈ ಒಂದು ವಿಚಾರ ಇಟ್ಕೊಂಡು ಕೂಡ ನಾಳೆ ದಿನ ನಿಮ್ಮ ಅವ್ರ ಘಟಬಂಧನ ಗೆಲ್ಲುತ್ತೋ, ನೀವು ನಿತೀಶ್ ಕುಮಾರ್ ಗೆಲ್ತಾರೋ ಬೇರೆ ವಿಚಾರ. ಅಕಸ್ಮಾತ್ ನೀವು ಗೆದ್ದರೆ ಇದೇ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಹೇಳಿ? ಏನು ಹೇಳ್ತಾರೆ? ಇದೆಲ್ಲ ಕೊಡ್ತಾರೋ ಒಂದು ಕಾರಣ, ಈ ಥರ ಮತಚೋರಿ ಇಲ್ಲೂ ಮಾಡು, ಗೆದ್ರು ಈ ಥರ ಮೋಸ ಮಾಡ್ಕೊಂಡೇ ಗೆಲ್ತಾ ಇದ್ದಾರೆ, ಹರಿಯಾಣನೂ ಹಿಂಗೆ ಮಾಡಿದ್ದು, ಕರ್ನಾಟಕನೂ ಹಿಂಗೆ ಮಾಡಿದ್ದೀವರು, ಎಲ್ಲ ಹಿಂಗೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ತಾರೆ. ಈ ಬ್ಲೇಮ್ ನೀವು ಎಲ್ಲಿವರೆಗೂ ತೊಗೊಂಡು ಹೋಗ್ತೀರಾ? ಅಕಸ್ಮಾತ್ ನೀವು ಸೋತ್ರಿ, ನೀವು ಸೋತ್ಬಿಟ್ರಿ, ಅಕಸ್ಮಾತ್ ನಿಮ್ಮ ಒಂದು ಕೂಟ ಸೋತೋದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೇ ಚುನಾವಣೆ ಸರಿಯಾಗಿ ಆಯಿತು, ನಾವು ಗೆದ್ವಿ, ಇಲ್ದಿರೋ ಚುನಾವಣೆ ಸರಿಯಾಗಿ ಆಗ್ತಿರಲ್ಲ ಅಂತಾರೆ. 2 ಸೈಡ್ ವಾದ ಇದ್ದೇ ಇರುತ್ತೆ ಅಲ್ಲಿ. ಸರ್ ನೋಡಿ, ಯಾಕೆ ನೀವು ಕೌಂಟರ್ ಮಾಡಲ್ಲ? ಸರ್ ನೋಡಿ, ಸರಿ ಇಲ್ಲ, ಇದು ಸುಳ್ಳು ಹೇಳ್ತಾ ಇದ್ದಾರೆ, 2-3 ಸೆಂಟೆನ್ಸ್ ಅದು ಟ್ವಿಟರ್ ಮುಗಿದೋಯ್ತು. ನೀವು ಒಂದು ಮಾತು ಹೇಳಿದ್ರಿ, BJP ಯಾಕೆ ಮೇಲ್ಮನವಿ ಸಲ್ಲಿಸಬಾರ್ದು ಅಥವಾ BJP ಯಾಕೆ ಕೋರ್ಟ್ಗೆ ಹೋಗ್ಬಾರ್ದು ಅಂತ. ಸರ್ ನೋಡಿ, ಈಗ ಆರೋಪ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿ ಅಂತ ಮುಂದೆ ಬಂದಿರ್ತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರು. ಈಗ ಉದಾಹರಣೆಗೆ ನಾನು ಅನ್ಯಾಯಕ್ಕೊಳಗಾಗಿದೆ ಅಂತ ಅಂದ್ರೆ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿನೇ ಕೋರ್ಟ್ಗೆ ಹೋಗ್ಬೇಕು ಅಥವಾ ಕಾನೂನಾತ್ಮಕವಾಗಿ ಹೋಗ್ಬೇಕು, ಅಥವಾ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಹೋಗಲ್ಲ. ಇವ್ರ ಪ್ರಕಾರ BJP ದೌರ್ಜನ್ಯ ಮಾಡಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈಗ ರಾಹುಲ್ ಗಾಂಧಿ ಅವರು ದೌರ್ಜನ್ಯಕ್ಕೊಳಗಾಗಿದ್ರೆ, ದೌರ್ಜನ್ಯ ಅಂತ ಹೇಳಿಲ್ಲ ರೀ ದಿಲೀಪ್, ಅವ್ರು ಹೇಳೋದೇನು ಗೊತ್ತಾ? ಫಲಾನುಭವಿ ಅಂತ. ಸರ್ ನಾನು ದೌರ್ಜನ್ಯ ಪದ ಯಾಕೆ ಮೋಸ ಮಾಡಿದೆ, ಫಲಾನುಭವಿ ದೌರ್ಜನ್ಯ ಪದ ಯಾಕೆ ಬಳಸ್ತಾರೆ? 22,000 ಹೋಗಿದ್ರೆ ಹರಿಯಾಣದಲ್ಲಿ ಅಧಿಕಾರಕ್ಕೆ BJPಗೂ ಕಾಂಗ್ರೆಸ್ಗೂ ಇದ್ದದ್ದು 22,000 ಓಟ್. ಸರ್ ಹರಿಯಾಣ ವಿಚಾರ ಮಾತಾಡೋಣ ಸರ್. ಹರಿಯಾಣ ಎಲೆಕ್ಷನ್ ಮುಗಿದು 1 ವರ್ಷ 1 ತಿಂಗಳಾಗಿದೆ. ಇದುವರೆಗೂ ಸಹ ಹರಿಯಾಣದ ರಾಜ್ಯಾಧ್ಯಕ್ಷ, ಅವರ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸ್ವತಃ ಒಪ್ಕೊಂಡಿದ್ದಾರೆ ಇದನ್ನ ಈ ಸೋಲಿಗೆ ನಮ್ಮ ಒಳಜಗಳ ಕಾರಣ ಅಂತ ಹೇಳಿ. ಅದಾದ್ಮೇಲೆ 1 ವರ್ಷ ಆದ್ಮೇಲೂ ಸಹ ಸರ್, ಒಂದು ಚುನಾವಣೆ ಅಂತ ನಡಿಬೇಕಾದ್ರೆ ನೀವು ಒಂದು ಬೂತ್ ಬಗ್ಗೆ ಒಂದು ಡಯಾಗ್ರಾಮ್ ತೆಗೆದುಕೊಳ್ಳೋಣ ಸರ್. ಒಂದು ಬೂತ್ಗೆ ನಾನು ವೋಟ್ ಹಾಕೋಕೆ ಹೋಗ್ತೀನಿ ಅಂತಂದ್ರೆ ಫಸ್ಟ್ ಅಲ್ಲಿ ಏನಿರ್ತಾರೆ, ಆ ಒಂದು ಪಕ್ಷದ ಕಾರ್ಯಕರ್ತರು ಇರ್ತಾರೆ. ಆ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ತಾರೆ, ಪಟ್ಟಿ ಹಿಡ್ಕೊಂಡು ಚೆಕ್ ಮಾಡ್ತಾರೆ, ದಿಲೀಪ್ ಎಷ್ಟನೇ ಒಳಗಡೆ ಇದ್ದಾನೆ, ಇವನೊಂದು ಲಿಸ್ಟ್ ಬರ್ಕೊಂಡು ಕೊಡೋಣ ಅಂತ ಹೇಳಿ. ಸೊ ಅದಾದ್ಮೇಲೆ ನಾವು ಒಳಗಡೆ ಹೋದ್ಮೇಲೆ ಏನ್ ಮಾಡ್ತಾರೆ, ಬೂತ್ ಏಜೆಂಟ್ಗಳು ಇರ್ತಾರೆ. ಇವನು ಯಾರು ಒಳಗಡೆ ಬಂದಲ್ಲ, ಇವನು ದಿಲೀಪ ಅಥವಾ ಇವನು ಯಾರು ಬೇರೆ ಯಾವ್ದೋ ಅಮೆರಿಕದ ಮಾಡಲ್ಲ ಇವನು ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಆ ಚೆಕ್ ಮಾಡಾದ್ಮೇಲೆ ಅನುಮಾನ ಬಂದ್ರೆ ಇವನು ಯಾರೋ ಬೇರೆ ಊರನ್ನು ಬಂದ್ಬಿಟ್ಟಿದ್ದಾನೆ, ಆಚೆ ಹಾಕ್ರಿ ಅಂತ ಹೇಳ್ತಾರೆ, ಗಲಾಟೆ ಮಾಡ್ತಾರೆ. ಥರ್ಡ್ ಥಿಂಗ್, ಅದು ಮುಗಿದ್ಮೇಲೆ 3ನೇದೊಂದು ಸೆಕ್ಯೂರಿಟಿ, ಯಾವುದು ಅಲ್ಲಿರ್ತಕ್ಕಂಥವ್ರು ಚೆಕ್ ಮಾಡ್ತಾರೆ, ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು. ಇವನ್ ಸರಿ ಇದಾನ, ಇವಂದೇ ಕಾರ್ಡ, ಇವಂದೇ ಫೋಟೋನ, ಇವಂದೇ ಎಪಿಕ್ ನಂಬರ್ ಅಂತ ಚೆಕ್ ಮಾಡ್ತಾರೆ. ಸರ್ ಈ 3ನ್ನು ದಾಟ್ಕೊಂಡು ವೋಟ್ ಹಾಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನಾವು ಒಂದು ಯೋಚನೆ ಮಾಡಬೇಕು. ಮತ್ತೆ ಇವ್ರು 3ನ್ನು ದಾಟ್ಕೊಂಡು ವೋಟ್ ಹಾಕ್ಬಿಟ್ಟಿದ್ರೆ, ಸೊ 1 ವರ್ಷದಿಂದ ಇವ್ರು ಏನ್ ಮಾಡ್ತಾ ಇದ್ರು, ಇವ್ರು ಚುನಾವಣಾ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಯ್ತು. ಇದುವರೆಗೂ ಸಹ ಒಂದೇ ಒಂದು ಅರ್ಜಿನೂ ಸಹ ಚುನಾವಣಾ ಆಯೋಗಕ್ಕೆ ಹೋಗಿಲ್ಲ, ಒಂದೇ ಒಂದು ಅರ್ಜಿನೂ ಸಹ ಸಲ್ಲಿಸಿಲ್ಲ. ಇವ್ರು ಬೂತ್ ಏಜೆಂಟ್ ಆಗಿರ್ಲಿ ಅಥವಾ ಲೋಕಲ್ ಕಾರ್ಯಕರ್ತರಾಗಿರ್ಲಿ ಅಥವಾ ಪಾರ್ಟಿ ಅಧ್ಯಕ್ಷ ಆಗಿರ್ಲಿ ಅಥವಾ ಅಲ್ಲಿರ್ತಕ್ಕಂಥ ಬೂತ್ ಏಜೆಂಟ್ ಆಗಿರ್ಲಿ, ಯಾರೂ ಸಹ ಸಲ್ಲಿಸಿಲ್ಲ. ಇವತ್ತು ಹೇಳ್ತಕ್ಕಂಥ ಅವಶ್ಯಕತೆ ಏನಿದೆ ಸರ್? ಇನ್ನೊಂದು ಮಹಾರಾಷ್ಟ್ರದ ಚುನಾವಣೆ, ಮಹಾರಾಷ್ಟ್ರದ್ದು ಅಲ್ಲೂ ಸಹ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರು. ವೋಟ್ ಚೋರಿ ಆಗಿದೆ ಅಂತ ಹೇಳಿದಾಗ ಆ ಲೋಕನೀತಿ ಮತ್ತೆ CSDC ರಿಪೋರ್ಟ್ ತೆಗೆದುಕೊಂಡು ದೊಡ್ಡದಾಗಿ ಬಿಂಬಿಸಿದ್ರು ಇದೇ ರಾಹುಲ್ ಗಾಂಧಿ ಅವರು. ಸೊ ಇಲ್ಲಿ ನೋಡಿ, ದೊಡ್ಡ ಮತಚೋರಿ ಆಗ್ಬಿಟ್ಟಿದೆ, ನಂತರ ಒಂದು ರಿಪೋರ್ಟ್ ಕಾರ್ಡ್ ಇದೆ ಅಂತ ಹೇಳಿ ಆ ಲೋಕನೀತಿ ಮತ್ತೆ CSDC ಅವರೇ ಬಂದು ನೇರವಾಗಿ ಒಪ್ಕೊಂಡ್ರು, ಸ್ವಾಮಿ ಇದ್ರ ತಪ್ಪಾಗ್ಬಿಟ್ಟಿದೆ, ಇದು ರಾಂಗ್ ಡೇಟಾ, ನಮಗೆ ಕ್ಷಮಿಸ್ಬಿಡಿ ಅಂತೇಳಿ ಅವರೇ ಒಪ್ಕೊಂಡ್ರು. ಇನ್ನ ಅಳಂದಕ್ಕೆ ಬಂದ್ರು. ಅಳಂದದಲ್ಲಿ 6,018 ಮತಗಳನ್ನ ಡಿಲೀಟ್ ಮಾಡಲು ಪ್ರಯತ್ನ ಪಟ್ಟಿದ್ರು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸ್ವತಃ ಎಲೆಕ್ಷನ್ ಕಮಿಷನ್ ಬಂದು ಹೇಳ್ತು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಆಫ್ ಎಲೆಕ್ಷನ್ ಕಮಿಷನ್. ಅವ್ರು ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ. ಸೊ ಎಲೆಕ್ಷನ್ ಕಮಿಷನ್ ಅಂತ ಹೇಳಿತ್ತು, ಹೌದು 6,018 ಡಿಲೀಟ್ ಮಾಡಕ್ಕೆ ಬಂದಿದ್ದು ಸತ್ಯ. ಅದ್ರೊಳಗಡೆ ಕೇವಲ ಸತ್ಯವಾಗಿದ್ದವು 24, ನಾವು 24ನ ಡಿಲೀಟ್ ಮಾಡಿದೀವಿ, ಮಿಕ್ಕದವನ್ನ ನಾವು ಹಂಗೆ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಆದ್ಮೇಲೆ ಕೀಪ್ ಇನ್ ಮೈಂಡ್, ನೋ ಕಂಪ್ಲೇಂಟ್ ಆದ್ಮೇಲೆ ಮತ ಡಿಲೀಟ್ ಗೆ 86 ರೂಪಾಯಿ, 80 ರೂಪಾಯಿ, 80 ರೂಪಾಯಿ, ಅದನ್ನೇ ಸರ್ 80 ರೂಪಾಯಿ ತೆಗೆದುಕೊಂಡು 6,000 ನರೇಶನ್ ಮಾತಾಡ್ತೀನಿ. ನೀವೇನು ಸಾರಾಸಗಟಾಗಿ ಅವ್ರ ಸಮೀಕ್ಷೆ ಇವ್ರ ಸಮೀಕ್ಷೆ ನಂಬಿಕೊಂಡು ಯಾರಾದ್ರೂ ಈ ತರ ವರದಿ ಮಾಡಿದ್ದಿದ್ರೆ, ಸಮೀಕ್ಷೆ ಅವ್ರಂಗೆ ಹೇಳ್ಬಿಟ್ಟಿದ್ರು, ಲೋಕನೀತಿ ಬೇಕ್ರಿ, ಸಮೀಕ್ಷೆ ನಂಬಿಕೊಂಡು ಏನಾದರೂ ರಾಹುಲ್ ಗಾಂಧಿ ಮಾತಾಡ್ಬಿಟ್ರೆ ಈ ಪ್ರಪಂಚದ ಅತಿ ದೊಡ್ಡ ಜೋಕರ್ ಆಗ್ಬಿಡ್ತಾರೆ ರಾಹುಲ್ ಗಾಂಧಿ. ಪ್ರಪಂಚದ ಅತಿ ದೊಡ್ಡ ಜೋಕರ್.
ಸಮೀಕ್ಷೆಗಳು ಹಿಂಗೆ ವರದಿ ಕೊಟ್ಟಿದ್ದು ನನಗೆ, ನಾನು ಇವ್ರಿಗೆ ಸೋಲಿಸ್ಬಿಟ್ರು ಅಂತ. ನೋ, ಇಲ್ಲಿರೋ ಡೇಟಾ ಇದೆಯಲ್ಲ ದಿಲೀಪ್, ಈ ಡೇಟಾ ತೋರಿಸ್ತಾ ಇದ್ದಾರಲ್ಲ ಅವರು. ಅಲ್ಲ, ನಾನು ಮಹಾರಾಷ್ಟ್ರದ ಹೇಳ್ತಾ ಇದ್ದೀನಿ ಸರ್, ಸಮೀಕ್ಷೆದು CSTC ಮಹಾರಾಷ್ಟ್ರ ಹೇಳಿದ್ರು ನಂದು ಇದೇ ಮಾತು, ಹರಿಯಾಣ ಹೇಳಿದ್ರು ಇದೇ ಮಾತು, ಮಹದೇವಪುರ ಹೇಳಿದ್ರು ನಂದು ಇದೇ ಮಾತು. ಇದನ್ನೇನಾದರೂ ಅಪ್ಪಿ ತಪ್ಪಿ ರಾಹುಲ್ ಗಾಂಧಿ ಯಾರೋ ಸಮೀಕ್ಷೆಯಲ್ಲಿ ಹಿಂಗೆ ವರದಿ ಕೊಟ್ಟುಬಿಟ್ಟಿತ್ತು ಅಂತ ಏನಾದ್ರು ಪ್ರೆಸೆಂಟ್ ಮಾಡಿಬಿಟ್ರೆ ಈ ಪ್ರಪಂಚದ ಅತಿ ದೊಡ್ಡ ಜೋಕರ್ ಆಗಿಬಿಡ್ತಾರೆ ಅವ್ರು. ಪ್ರಶ್ನೆ ಹಂಗಿಲ್ಲ. ಇಲ್ಲಿ ಚುನಾವಣಾ ಆಯೋಗಕ್ಕೆ ನಾವು ಮಾಹಿತಿ ಕೇಳಿದ್ರೆ ತಿಂಗಳುಗಟ್ಟಲೆ ಸತಾಯಿಸಿದ್ರು. ನಾವು ಈ ಡೇಟಾ ಕೊಟ್ಟುಬಿಟ್ರೆ ನಿನಗೆ 280 ವರ್ಷ ಬೇಕಾಗುತ್ತೆ ಓದೋಕ್ಕೆ ಅಂತ ಹೇಳಿದ್ರು. ಒಬ್ಬರಂತೂ 1500 ವರ್ಷ ಅಂದ್ಬಿಟ್ಟಿದ್ರು. ಎಷ್ಟು ವರ್ಷ ಆದರೂ ಬಿಡುತ್ತೆ, ನಮ್ಮ ಹಣೆ ಬರಕಣಪ್ಪ ನೀನು ಕೊಡು ಅಂತ ನಾನು ಕೇಳಿದ ಮೇಲೆ ಚುನಾವಣೆ ಕೊಟ್ಟರು ಡೇಟಾ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಚುನಾವಣಾ ಆಯೋಗದ ಮೇಲೆ ಈ ಥರ ಅವಮಾನ ಆದಾಗ ಕಂಪ್ಲೇಂಟು ಇನ್ನೊಂದು ಮತ್ತೊಂದು ಲೀಗಲ್ ಪ್ರೊಸೀಜರ್ಸು ಸೆಕೆಂಡ್ರಿ. ಚುನಾವಣಾ ಆಯೋಗ ಬಂದೇ ಹೇಳಬೇಕಾಗಿತ್ತು, ದಿಲೀಪ್ ನೀನು ಕೊಟ್ಟಿರೋದು ಸುಳ್ಳು ಹೇಳ್ತಾ ಇದ್ದೀನಿ ನೀನು ಅಂತ. ಅವ್ರ ಹತ್ರ ಡೇಟಾ ತಾನೇ ಕೊಟ್ಟಿರೋದು, ಅದು ನಿರೂಪಿಸಬೇಕಾಗಿತ್ತು. ಪಾರ್ಟ್ 1 ಬರುತ್ತೆ. ನೀವೇನು ಹೇಳಿದ್ರಿ, 3 ಸ್ಟೇಜಸ್ ಅಂತ ಹೇಳಿದ್ರಿ. ರಾಹುಲ್ ಗಾಂಧಿ ನನ್ನ ಹೇಳಿದ ವಿಚಾರ ಏನು ಗೊತ್ತಾ, ಒಂದು ಫೋಟೋ ಇದೆ, ಒಂದು ಕಡೆ ಸ್ವೀಟಿ, ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಹೆಸರು, ಇನ್ನೊಂದು ಕಡೆ ನಿರ್ಮಲಾ, ಇನ್ನೊಂದು ಕಡೆ ರಶ್ಮಿ, ಈ ಥರ ಹೆಸರು ಹೇಳ್ಕೊಂಡು ಬಂದಾಗ ಒಂದೇ ಬೂತಿಗೆ ಬಂದುಬಿಟ್ಟು ದಿಲೀಪ್ ಕೂತಿರ್ತಾರೆ ಬೂತ್ ಏಜೆಂಟು, ಒಂದೇ ಬೂತ್ಗೆ ಅದೇ ಫೋಟೋ ತಗೊಬರೋದು ಸ್ಮಿತಾ ಅನ್ನೋದು, ಅದೇ ವೋಟರ್ ಐ ಡಿ ತಗೊಬರೋದು ರಶ್ಮಿ ಅನ್ನೋದು, ನಿರ್ಮಲಾ ಅನ್ನೋದು, XYZ ಅನ್ನೋದು. ಹಂಗೆ ಮಾಡಿಲ್ಲ ಇಲ್ಲಿ. 22 ಬೇರೆ ನೋಡಿ, ಅದೇನೆ ಕಬಿ ಸೀಮಾ, ಕಬಿ ಸ್ವೀಟಿ, ಕಬಿ ಸರಸ್ವತಿ, ಈ ಥರ 22 ಬೇರೆ ಬೇರೆ ಬೂತ್ಗಳಲ್ಲಿ ಮತಗಟ್ಟೆಗಳಲ್ಲಿ ಈ ಮಹಿಳೆಯ ಈ ಥರದೊಂದು ಗುರುತಿನ ಚೀಟಿ ಫೋಟೋ ಇದೆ, ಮತ ಚಲಾಯಿಸಿದ್ದಾರೆ. ಬರೀ ಫೋಟೋ ಇರೋದು ವಿಷಯ ಅಲ್ಲ ಅಲ್ಲಿ, ಕೇಳಿಸ್ಕೊಳ್ಳಿ, ಕೀಪ್ ಇನ್ ಮೈಂಡ್, ಕೇಳಿಸ್ಕೊಳ್ಳಿ. ಬರೀ ಫೋಟೋ ಇರೋದು ವಿಷಯ ಅಲ್ಲ ಅಲ್ಲಿ, ಅಷ್ಟು ಸರಳವಾಗಿಲ್ಲ. ಬರೀ ಫೋಟೋ ಇದ್ದುಬಿಟ್ರೆ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಮತ ಚಲಾವಣೆ ಆಗಿದೆ ಅಂತ ರಾಹುಲ್ ಗಾಂಧಿ ಮಾಹಿತಿ ಇದು. ಮತ ಚಲಾಯಿಸಿದ್ದಾಗ ಈ ಹುಡುಗಿ ಬಿಹಾರದವಳು ಅಲ್ಲ, ಕರ್ನಾಟಕದವಳು ಅಲ್ಲ, ಈ ದೇಶದವಳೇ ಅಲ್ಲ, ಬ್ರೆಜಿಲ್ ಮಾಡೆಲ್ ಅಂತ ಹೇಳಿದ್ರು. ಆಯಿತು, ಭಾಗ ಇದೊಂದು ಇಟ್ಕೊಳ್ಳೋಣ. ಮ್ಯಾಥೇಸ್ ಫೆರರೋ ಅಂತ ಹೇಳಿದ್ರು. ಆ ಹುಡುಗಿ ಕೂಡ ಇವತ್ತು ಬಂದು ಮಾತಾಡಿದೆ, ನೋಡಿ ಇಂಡಿಯಾದಲ್ಲಿ ನನ್ನನ್ನೇ ಮತದಾರರನ್ನಾಗಿ ಮಾಡಿಬಿಟ್ಟಿದ್ದಾಳೆ ಅಂತ ಈ ಮಾಡಲ್ ಕೂಡ ಬಂದು ಹೇಳಾಯಿತು. ಪಾಯಿಂಟ್ ಏನು ಬಂತಿಲ್ಲಿ? ಪಾಯಿಂಟ್ ಬಂದಿದ್ದು ಇಷ್ಟೇ ವಿಷಯ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಥರದ್ದು ಫೇಕನ್ನು ಯಾರು ಕ್ರಿಯೇಟ್ ಮಾಡಿದ್ರು? ಸಪೋಸ್ ನಾನು ನಿಮಗೊಂದು ಮಾತು ಕೇಳ್ತೀನಿ, ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತೀರಿ ದಿಲೀಪ್, ನೀವು ನಿಮ್ಮ ಮನೆಗೆ ಆಧಾರ್ ಕಾರ್ಡ್ ಕಾಪಿ ಬರುತ್ತೆ. ದಿಲೀಪ್ ಫೋಟೋ ಬದಲಿಗೆ ಇನ್ಯಾವುದೋ ಫೋಟೋ ಬಂದುಬಿಟ್ಟಿದ್ರೆ ನೀವೇನು ಹೇಳ್ತೀರಿ? ಆಧಾರ್ ಕಾರ್ಡ್ ಅವ್ರನ್ನ ತಲೆಗಿಲೆ ಕೆಟ್ಟಿದೆಯಾ, ನಾನು ದಿಲೀಪ್ ಅಂದರೆ ಅಂತ ಕೇಳ್ತಿರ್ತಾನೆ. ಇದರಲ್ಲಿ ಈ ಥರದ್ದು ಬಳಸ್ಕೊಂಡು ನಕಲಿ ಮತದಾನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ. ಚುನಾವಣಾ ಆಯೋಗ ಏನು ಹೇಳಬೇಕು, ಯಾರು ಮತನೇ ಚಲಾಯಿಸಿಲ್ಲ, ಕಣ್ತಪ್ಪಿಂದ ಆ ಥರದ್ದೊಂದು ಫೋಟೋ ಪ್ರಿಂಟ್ ಆಗಿಬಿಟ್ಟಿದೆ, ನಾನು ನಿನಗೆ ವಿಡಿಯೋ ಕೊಡ್ತೀನಿ ಬಾ, CCTV ಫುಟೇಜ್ ನಾನು ಕೊಡ್ತೀನಿ ಬಾರಪ್ಪ. ಈ ಥರದ ಹುಡುಗಿನೂ ಬಂದಿಲ್ಲ, 22 ಕಡೆ ವೋಟು ಮಾಡಿ ಅಂತ ಹೇಳಬೇಕಿತ್ತು. ಆ CCTV ಗೌಪ್ಯತೆ, ಸ್ತ್ರೀಯರ ಗೌಪ್ಯತೆ, ಸಹೋದರಿಯರು, ತಾಯಂದಿರು, ಎಷ್ಟು ದಿನ ಈ ನಾಟಕಗಳು ಆಡ್ಕೊಂಡಿರೋದ್ರಿ? ಯಾರಾದರೂ ಸರಿ ಇದನ್ನು ಒಬ್ಬ ಪ್ರಶ್ನೆ ಕೇಳಿದಾಗ ಮುಖಕ್ಕೆ ಕೊಡ್ದಂಗೆ ಉತ್ತರ ಕೊಡ್ಬೇಕ್ರಿ. ಲೆಟ್ ಮಿ ಟಾಕ್ ಸರ್. ನೋಡಿ, ಚುನಾವಣಾ ಆಯೋಗ ಅದ್ರ ಬಗ್ಗೆ ಇನ್ನು ಹರಿಯಾಣದ ಏನು ಮತಚೋರಿ ಬಗ್ಗೆ ಮಾತನಾಡಿದಾರೋ, ಹೈಡ್ರೋಜನ್ ಬಾಂಬ್ ಬಗ್ಗೆ ಇದುವರೆಗೂ ಸರ್ ರಿಪ್ಲೈ ಕೊಟ್ಟಿಲ್ಲ. ಕೊಡುತ್ತೆ, 100% ಕೊಟ್ಟೆ ಕೊಡುತ್ತೆ. ಬಿಹಾರ ಮುಗ್ದೋಗ್ಬಿಡ್ಬೇಕು ಅವಾಗ. ಅಲ್ಲ, ಒಂದ್ ನಿಮಿಷ ಸರ್. ಬಿಹಾರದ ಅಕಸ್ಮಾತ್ ಏನಾದ್ರೂ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬಿಹಾರ ಚುನಾವಣೆಯಲ್ಲಿ ಇವ್ರಿಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ನವರಿಗೆ. ಮತ್ತೆ ಅದ್ರ ಜೊತೆಗೆ ಇವತ್ತು ಇದೇ ಬ್ರೆಜಿಲ್ ಮಾಡೆಲ್ ವಿಚಾರ ನೀವು ಮಾತನಾಡ್ತಿದ್ದೀರಿ. ಇವತ್ತೊಬ್ರು ಪೂನಮ್ ಅಂತಕ್ಕಂಥ ಒಬ್ರು ಹೆಣ್ಮಗಳು ಬಂದು ಮಾತಾಡಿದಾಳೆ. ಸೊ ನೋಡಿ, ನನಗೆ ಇಲ್ಲಿ ತೋರಿಸ್ತಿರ್ತಕ್ಕಂಥ ಫೋಟೋ, ಆ ಫೋಟೋದಲ್ಲಿ ಈ ಒಂದು ಇದ್ರೊಳಗಡೆ ಬ್ರೆಜಿಲ್ ಮಾಡೆಲ್ ಫೋಟೋ ಅಂತ ಇದೆ, ನನ್ನ ಹತ್ರ ಒಂದು ಒರಿಜಿನಲ್ ಕಾರ್ಡ್ ಇದೆ ನೋಡಿ, ಇದ್ರೊಳಗಡೆ ನಂದೇ ಫೋಟೋ ಇದೆ, ಬಟ್ ಇಲ್ಲಿ ಬೇರೆ ಇದೆ ಅಂತ ಹೇಳ್ತಾ ಇದ್ದಾಳೆ ಆ ಹೆಣ್ಮಗಳು ಬಂದು ಹರಿಯಾಣದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ರಾಹುಲ್ ಗಾಂಧಿ ಅವ್ರು ತೋರಿಸ್ತಿರೋದು ತಪ್ಪ ಅಥವಾ ಚುನಾವಣಾ ಆಯೋಗದ ಬಳಿ ಇರೋದು ರಾಂಗ್, ಅದು ಇದು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು? ಮತ್ತೆ ಪದೇ ಇದನ್ನ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ಮಸ್ಟ್ ಗೋ ಟು ಲೀಗಲ್ ಟರ್ಮ್ಸ್, ಮಸ್ಟ್ ಗೋ ಟು ಲೀಗಲ್ ಟರ್ಮ್ಸ್. ಮಹೇಂದ್ರ ಅವ್ರು ಕೇಳ್ಬಿಡ್ತೀನಿ. ಮಹೇಂದ್ರ ಸರ್, ಈಗ ಇಲ್ಲೇನಾಗ್ತಿದೆ ಗೊತ್ತಾ ಸರ್, ರಾಹುಲ್ ಗಾಂಧಿಯ ಎಂಟೈರ್ ಎಕ್ಸಸೈಸ್ ಇದೆಯಲ್ಲ ಸರ್, ಅದು ಮಹದೇವಪುರದ ಬಗ್ಗೆ ಮಾತಾಡ್ತಾರೋ, ಆಳಂದ ಬಗ್ಗೆ ಮಾತಾಡ್ತಾರೋ, ಹರಿಯಾಣ ಬಗ್ಗೆ ಮಾತಾಡ್ತಾರೋ, ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾರೋ, ಈ ಎಕ್ಸಸೈಸ್ಗಳು ಯಾವುದೇ ವ್ಯಕ್ತಿ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗಬೇಕು ಅಂದರೆ BJP ಹೇಳುತ್ತಿರುವ ಪ್ರಕಾರ ಬರೋಣ ಸರ್. ಈಗ ಅವ್ರ ಪ್ರಕಾರ ಬಂದುಬಿಡೋಣ. ಲಾಜಿಕಲ್ ಎಂಡ್ ಅಂದರೆ ನೀನು ಅದಕ್ಕೆ ಕೋರ್ಟ್ಗೆ ಹೋಗಬೇಕು, ನೀನು ಅದಕ್ಕೆ ವಾದ ಮಾಡಬೇಕು, ಅಫಿಡೇವಿಟ್ ಹಾಕಬೇಕು ಅಂತೇನೋ ಹೇಳ್ತಿದ್ದಾರಲ್ಲ, ಅದನ್ನು ಮಾಡಬಹುದಾಗಿತ್ತು ರಾಹುಲ್ ಗಾಂಧಿ. ಇವತ್ತು ಬಿಹಾರದ ಮೊದಲ ಹಂತದ ಮತದಾನ ಇಟ್ಕೊಂಡು ನಿನ್ನೆ ಮಧ್ಯಾಹ್ನ ಮೆತ್ತಗೆ ಬಂದುಬಿಟ್ಟು ಒಂದು PPT ಪ್ರೆಸೆಂಟ್ ಮಾಡಿಬಿಟ್ಟು ಹಿಂಗಾಗಿದೆ ಅಂತ ಈ ಥರ ಅಳ್ತಾ ಕೂತ್ರೆ ಇದು ನೆಕ್ಸ್ಟು ಬಿಹಾರದ ಚುನಾವಣೆಯಲ್ಲಿ ಮತದಾರರು ಈ ಕಾಂಗ್ರೆಸ್ಗೆ ಇಂತಿಂಥ ಅನ್ಯಾಯ ಆಗ್ತಾ ಇದೆ, ಇಂತಿಂಥ ರಾಜ್ಯದಲ್ಲಿ ಇವರೆಲ್ಲ ಮೋಸ ಮಾಡಿ ಗೆದ್ದುಬಿಟ್ಟಿದ್ದಾರೆ ಬೇರೆಯವರು, ಇವರು ನಾವಿಲ್ಲಿ ಗೆಲ್ಲಿಸ್ಬಿಡೋಣ ಅಂಥೇಳಿ ಬಿಹಾರದ ಮತದಾರರು ಈ ಕಾಂಗ್ರೆಸ್ ಮೇಲೆ ಅನುಕಂಪ ತೋರಿಸಿ ಆದರೂ ಓಟ್ ಹಾಕ್ಬಿಡಲಿ ಅನ್ನುವ ಒಂದು ಡ್ರಾಮಾನ ಇದು. ಯಾವ ಥರ ಇದು ಅಂತ ಅಲ್ಲ, ಅವ್ರಿಗೆ ಹೀಗೂ ನೋಡ್ಬೋದಲ್ಲ ಏನಂದ್ರೆ, ಈಗ ಅವರೊಬ್ರು ಇವರೇ ಹೇಳಿದ್ದು, ದಿಲೀಪ್ ಅವರೇ ಹೇಳಿದ್ದೀಗ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಫಾರ್ಮ್ಯಾಟ್ ಅಲ್ಲಿ, ಚುನಾವಣಾ ಆಯೋಗದ ಫಾರ್ಮ್ಯಾಟ್ ನಲ್ಲಿ ದೂರು ಕೊಡಬೇಕಿತ್ತು ಅನ್ನುವ ಆರೋಪನ ದಿಲೀಪ್ ಅವ್ರು ಮಾಡಿದ್ರು. ಈಗ ಓಕೆ,
ಅದನ್ನೇ ತಗೊಳ್ಳೋಣ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇರೋದು, ಯಾರೋ ಒಬ್ಬ ರೋಡಲ್ಲಿ ನಿಂತಿರೋದು ಮಾಡ್ತಿರೋದಲ್ಲ. ಹೀಗಿದ್ದಾಗ ಅದನ್ನು ಕ್ಲಾರಿಫೈ ಮಾಡೋದು ಚುನಾವಣಾ ಆಯೋಗದ ಕರ್ತವ್ಯ ಅಲ್ವಾ? ಚುನಾವಣಾ ಆಯೋಗ ಈ ದೇಶದ ವಿರೋಧ ಪಕ್ಷದ ನಾಯಕರೊಬ್ರು ಆರೋಪ ಮಾಡ್ತಿದ್ದಾರೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ವಿತ್ ಫೋಟೋ, ಅದನ್ನ ಡೆಮೋ ಮಾಡ್ತಿದ್ದಾರೆ ಅವರು. ಅದನ್ನ ಕ್ಲಾರಿಫೈ ಮಾಡೋದು ಜನತೆಗೆ, ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲದೆ ಇದ್ರು ನಾಡಿನ ದೇಶದ ಜನತೆಗೆ ಕ್ಲಾರಿಫೈ ಮಾಡ್ಬೇಕಾಗಿರೋದು ಚುನಾವಣಾ ಆಯೋಗದ ಕರ್ತವ್ಯ. ಕರೆಕ್ಟ್. ಆ ಕೆಲಸನ ಆಯೋಗ ಮಾಡ್ಬೇಕಾಗಿತ್ತು. ಒಂದು ಏನಂದ್ರೆ ಸರ್ಕಾರದ ಇದು ನಮ್ಮ ದೇಶದ ಪ್ರಾತಿನಿಧಿಕ ಸಂಸ್ಥೆಯಾಗಿ ಅದು ಅವ್ರ ಜವಾಬ್ದಾರಿ ಕೂಡ ಆಗಿತ್ತು ಅಂತ ಅನಿಸ್ತದೆ. ಬಟ್ ಅಲ್ಲ, ಇದು ಮಾಡದೇ ಇದ್ದಾಗ ಬಿ ಜೆ ಪಿ ಟೈಮ್ ಅಂಡ್ ಅಗೇನ್ ಈ ಇಶ್ಯೂನಲ್ಲಿ ಇವ್ರು ಏನು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡು, ಒಂದು ಕೊಲೆ ಆಗಿಬಿಟ್ಟಿದ್ರೆ ನೀನು ಸುಮ್ಮನೆ ಕೊಲೆ ಆಯಿತು ಸುಮ್ಮನೆ ಇದ್ಬಿಡ್ತೀಯಾ, ನೀನು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಲ್ವಾ, FIR ಮಾಡಲ್ವಾ, ಅಲ್ಲಿ ಸಾಕ್ಷಿಗಳು ಆಮೇಲೆ ಕಲೆಕ್ಟ್ ಮಾಡಲ್ವಾ ಅವರು ಅಂತ ಹೇಳ್ತಾರೆ. ಈಗ ಈ ಕಾಂಗ್ರೆಸ್ನವ್ರು ಕೇಳಿದಾಗ ಈ ಪ್ರಶ್ನೆ, ಕಾಂಗ್ರೆಸ್ ಇವತ್ತು ಬಂದಿಲ್ಲ ಬಿಡಿ, ಬರ್ತೀವಿ ಅಂತ ಹೇಳಿ ಬರದೇ ತಪ್ಪಿಸ್ಕೊಂಡ್ರು ಕಾಂಗ್ರೆಸ್ನವ್ರು. ಇವತ್ತು ಅವ್ರಿಗೆ ಕೆಲವು ಡಿಬೇಟ್ಗಳಿಗೆ ಅವ್ರಿಗೆ ಅನುಕೂಲ ಇದ್ದರೆ ಬರ್ತಾರೆ ಅವರು. ಇವತ್ತು ಆ್ಯಕ್ಚುಲಿ ಇದರಲ್ಲಿ ಏನೂ ಇದು ಅನುಕೂಲನೇ ಅಲ್ವಾ ಸರ್ ಅವ್ರಿಗೆ? ಈ ಸಬ್ಜೆಕ್ಟ್ ಅವ್ರಿಗೆ ಅನುಕೂಲ ಆಯಿತು. ಈಗ ಏನೋ ಅವ್ರ ಪಾರ್ಟಿನ ಆದೇಶ ಬಂದ್ಬಿಟ್ಟಿದೆಯಂತೆ, ಈ ಥರದ ಡಿಬೇಟು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಕಾಂಗ್ರೆಸ್ನವ್ರು ಬಂದಿಲ್ಲ, ಹೋಗ್ತಾರೆ. ಚೇರ್ ಅಲ್ಲೇ ಖಾಲಿ ಬಿಟ್ಟಿದ್ದೀನಿ. ರಘು ದೊಡ್ಡೇರಿ ಅನ್ನೋರು ಬರಬೇಕಾಗಿತ್ತು, ರಘು ದೊಡ್ಡೇರಿ ಬಂದಿಲ್ಲ. ಅವ್ರಿಗೆ ಇಷ್ಟ ಇದೆಯಂತೆ, ಪಾರ್ಟಿ ಕಡೆಯಿಂದ ಹೋಗಬೇಡಿ ಅಂತ ಹೇಳಿದಾರಂತೆ. ಇರಲಿ, ನಾನು ನೆಕ್ಸ್ಟ್ ಪಾರ್ಟಿಗೆ ಬರ್ತಾ ಇದ್ದೀನಿ. ಈ ವಿಷಯದಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಈ ಚುನಾವಣಾ ಆಯೋಗದ ಮುಂದೆ ಈ ಥರದೊಂದು ವಿಷಯ ಹೋದಾಗ ಇವರು ಅಫಿಡವಿಟ್ ಹಾಕದೇ ಇರಲಿ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡದೇ ಇರಲಿ, ಇಡೀ ದೇಶದ ಮುಂದೆ, ಪ್ರಪಂಚದ ಮುಂದೆ ಭಾರತ ಚುನಾವಣಾ ಆಯೋಗ ಎಷ್ಟು ಕೆಳಮಟ್ಟಕ್ಕೆ ಇಳಿದು ಒಂದು ಚುನಾವಣೆಯನ್ನು ಮಾಡ್ತಾ ಇದೆ ಅಂಥೇಳಿ ರಾಹುಲ್ ಗಾಂಧಿ ಸಾರಿ ಹೇಳ್ತಾ ಇದ್ದಾರೆ. ಈಗ ಚುನಾವಣಾ ಆಯೋಗ ತಾನು ಪರಮ ಪವಿತ್ರವಾಗಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕಂಪ್ಲೇಂಟ್ ಬರುತ್ತೋ ಮರ್ಯಾದೆ ಹೋಗಿರೋದು ಅವ್ರದ್ದೇ ಅಲ್ವಾ ಸರ್? ಮರ್ಯಾದೆ ಕಳೀತಿರೋದು ಅವ್ರದ್ದೇ ತಾನೇ? ಯಾಕೆ ಬಂದು ಆಚೆ ಉತ್ತರ ಕೊಡಲಿಲ್ಲ? ಒಂದೇ ಒಂದು ಟ್ವೀಟ್ ಸರ್ ಅವ್ರದ್ದು, ಒಂದು ಟ್ವೀಟ್. ಅವ್ರ ಟ್ವೀಟ್ ಕಾಯ್ತಾ ಇರ್ಬೇಕು ನಾವು. ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ನಾನ್ಸೆನ್ಸು, ಇದೆಲ್ಲ ಒಂಥರ ಇರ್ರೆಸ್ಪಾನ್ಸಿಬಲ್ ಉತ್ತರಗಳು, ಇದೆಲ್ಲ ಕಳಪೆ ಆರೋಪಗಳು, ಸುಳ್ಳು ಆರೋಪಗಳು ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಸರ್, ಇಡೀ ಇಶ್ಯೂ ಮುಗಿದೋಯ್ತು. ಇಡೀ ಹರಿಯಾಣ ಅನ್ನೋ ಒಂದು ರಾಜ್ಯದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರ ಉತ್ತರ ಇದು ಆಧಾರರಹಿತ, ಮುಗಿದೋಯ್ತು. ಅಷ್ಟಕ್ಕೆ ನಾವು ಕೇಳ್ಕೊಂಡು ಸುಮ್ಮನೆ ಬಿಡ್ಬೇಕು ಈ ದೇಶದ ಜನ. ಅಲ್ಲ, ಅದೇ ಈಗ ದಿಲೀಪ್ ಅವರು ಏನು ಆರೋಪ ಮಾಡಿದ್ರಲ್ಲ, 1 ವರ್ಷದ ತನಕ ಏನ್ ಮಾಡ್ತಿದ್ರು ಅನ್ನೋದು ಸರಿಯಾಗಿದೆ. 1 ವರ್ಷದ ನಂತರ ಅವರು ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡ್ತಿದ್ರು ಅಂತ ಒಪ್ಕೊಳ್ಳೋಣ, ಅದನ್ನ ಒಪ್ಕೊಳ್ಳೋಣ. ಈಗ ಬಿಜೆಪಿ ಅವ್ರು ಮಾಡೋದು ರಾಜಕೀಯ ಇದನ್ನೇ, ಯಾಕೆಂದ್ರೆ ಅವರು ಫಾರ್ಮೆಟ್ ಅಲ್ಲಿ ಕೊಡ್ಬೇಕಾಗಿತ್ತು, ಅಫಿಡವಿಟ್ ಕೊಡ್ಬೇಕಾಗಿತ್ತು, ಅವೆಲ್ಲ ರಾಜಕೀಯ ಹೇಳಿಕೆಗಳು, ಅದನ್ನ ಅಲ್ಲಗಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ರಾಜಕಾರಣ ಮಾಡ್ಬೇಕು. ಬಿಜೆಪಿ ಅವರು, ಕಾಂಗ್ರೆಸ್ ಅವ್ರು ಹೆಂಗ್ ರಾಜಕಾರಣ ಮಾಡ್ತಾರೆ, ಬಿಜೆಪಿ ಅವರು ಹಂಗೆ ರಾಜಕಾರಣ ಮಾಡೋದು, ಅವರ ಕೆಲಸ ಬಿಡೋದು. ಚುನಾವಣಾ ಆಯೋಗ ಜವಾಬ್ದಾರಿಯುತ ಪ್ರಾತಿನಿಧಿಕ ಸಂಸ್ಥೆಯಾಗಿ ಅವರು ಯಾವ್ಯಾವ ಆರೋಪಗಳನ್ನ ಯಾವ ಕಾರ್ಡ್ಗಳ ಮೇಲೆ, ಎಪಿಕ್ ಕಾರ್ಡ್ಗಳ ಮೇಲೆ ಸ್ಪೆಸಿಫಿಕ್ ಆಗಿ ಮಾಡಿದಾರಲ್ಲ, ಅವನ್ನೇ ರಿಲೀಸ್ ಮಾಡಿ ಜನರಿಗೆ ಇದಲ್ಲ ಅನ್ನೋ ಕೆಲಸನ ಮಾಡ್ಬೇಕಾಗಿತ್ತು. ಬಿಜೆಪಿ ಅವರು ರಾಜಕೀಯ ಮಾತನ್ನ ಆಡ್ಲೇಬೇಕಾಗುತ್ತೆ, ಅವರ ಅಸ್ತಿತ್ವದ ಪ್ರಶ್ನೆ ಅದು. ಕಾಂಗ್ರೆಸ್ನವ್ರು ಹೆಂಗ್ ಮಾತಾಡ್ತಾರೋ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಲೇಬೇಕು ರಾಜಕೀಯವಾಗಿ. ಆದ್ರೆ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ನೀವೇನ್ ಮೊದಲು ಅಂಪೇರ್ ಅನ್ನೋ ಪದ ಬಳಸಿದ್ರಿ, ಅಂಪೇರ್ ಆಗಿ ಕೆಲಸ ಮಾಡುವಂತಹ ಚುನಾವಣಾ ಆಯೋಗ ತಾನು ಸರಿಯಾಗಿ ನಿಂತಿದ್ದೀನಿ ಅಂತ ತೋರಿಸ್ಕೋಬೇಕಾಯ್ತು, ಜನತೆಯ ಮುಂದೆ ಇಡಬೇಕಾಗಿತ್ತು ಅನ್ಸುತ್ತೆ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್, ಈಗ ಈ ಬಿಹಾರದ ಚುನಾವಣೆ ಅದು ಬಿಜೆಪಿಗೂ ನಿರ್ಣಾಯಕವೇ, ಬೇರೆ ಬೇರೆ ಕಾರಣಗಳಿಗೆ ಕಾಂಗ್ರೆಸ್ಗೂ ನಿರ್ಣಾಯಕನೇ, ದೊಡ್ಡ ರಾಜ್ಯ ಕೂಡ ಹೌದು. ಮತ್ತು ಹಲವಾರು ಈ ಪ್ರತಿಭಟನೆಗಳು, ಕ್ರಾಂತಿಗಳು ಹುಟ್ಟಿರ್ತಕ್ಕಂಥ ಪ್ರಮುಖ ರಾಜ್ಯಗಳಲ್ಲಿ ಒಂದು ಉತ್ತರ ಪ್ರದೇಶ, ಇನ್ನೊಂದು ಬಿಹಾರ. ಇದರ ಪಾತ್ರವನ್ನು ಭಾರತ ಇತಿಹಾಸದಲ್ಲಿ ನಾವು ಯಾರೂ ಮರೆಯಬಾರದು, ಮರೆತಿಲ್ಲ. ಸೊ ಅಂಥ ನೆಲದ ಒಂದು ಚುನಾವಣೆ ಅಂತ ಬಂದಾಗ ಈ ಆಳಂದದ್ದು ಅಥವಾ ಇನ್ನೊಂದು ಕಡೆ ನಾವು ಮಹದೇವಪುರದ್ದು, ಹರಿಯಾಣದ್ದು, ಇದರ ಕರಿ ನೆರಳು ಈ ಚುನಾವಣೆಯ ಮತದಾರರ ಮೇಲೆ ಬಿದ್ದಿದೆಯಾ? ಇದರಲ್ಲಿ ಮತದಾರ ಮೈಂಡ್ಗೆ ಇದು ಹೋಗಿದೆಯಾ ಅಂತ? ಸರಿ ನೋಡಿ, ಮಹದೇವಪುರದ್ದು ಒಂದು ಹೇಳ್ಬೇಕು ಸರ್. ಮಹದೇವಪುರದ್ದು ಒಂದೇ ಬಿಲ್ಡಿಂಗ್ ನಲ್ಲಿ 80 ಜನ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಆ ಬಿಲ್ಡಿಂಗ್ ನ ಓನರ್ ಸ್ವತಃ ಬಂದು ಮೀಡಿಯಾ ಮುಂದೆ ಮಾತಾಡಿದ್ರು, ಹೌದು ನನ್ನ ಬಿಲ್ಡಿಂಗ್ ನಲ್ಲಿ 80 ಜನ ಇರೋದು ಸತ್ಯ, ನಂದಿರ್ತಕ್ಕಂಥ ಸೈಟ್ ಅಲ್ಲಿ ನಾನು ಡಿವೈಡ್ ಮಾಡ್ಕೊಂಡು ಬೇರೆ ಬೇರೆ ಹುಡುಗರುಗಳಿಗೆ ನಾನು ರೂಮ್ ಜಾಗ ಕೊಟ್ಟಿದ್ದೀನಿ, 80 ಜನನೂ ಸಹ ಇದ್ದಾರೆ, 100% ಇರೋದು ಸತ್ಯ, ಮತ್ತೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತಲೂ ಹೇಳ್ತಾನೆ. ಮತ್ತೆ ರಾಹುಲ್ ಗಾಂಧಿ ಅವರಿಗೆ ತುಚ್ಛವಾಗಿ ಮಾತನಾಡ್ತಾನೆ. ರಾಹುಲ್ ಗಾಂಧಿ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ನಾನು ಇಟ್ಕೊಂಡಿದ್ದೀನಿ, ಯಾರೋ ಹೇಳ್ತಾರೆ, ಯಾರೋ ನನಗೆ ಆಗ್ದೋರು ಹೇಳ್ತಾರೆ ಅಂತ ಹೇಳಿದಿನೆಲ್ಲ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿ. ಮತ್ತೆ ಇದೇ ಬಿಹಾರ ಚುನಾವಣೆ ವಿಚಾರವಾಗೂ ಸಹ ಚುನಾವಣಾ ಆಯೋಗ ಮಾತನಾಡಿಲ್ಲ ಅಂತ ಹೇಳಿದ್ರಿ. ಅವಾಗ್ಲೇನೆ ಚುನಾವಣಾ ಆಯೋಗ ಬಿಹಾರ ಚುನಾವಣೆ ಇಶ್ಯೂ ಹೇಳಿದಾಗ್ಲೂ ಸಹ ಅವ್ರು ಬಂದು ಕ್ಲಿಯರಿಟಿ ಕೊಟ್ಟರು. 65 ಲಕ್ಷ ಚುನಾವಣೆ ಏನು ಓಟ್ಗಳು ಯಾವ ರೀತಿ ಡಿವಿಷನ್ ಆಗಿದಾವೆ ಅಂತ ಹೇಳಿ. 65 ಲಕ್ಷದಲ್ಲಿ 23 ಲಕ್ಷ ಜನ ತೀರ್ಕೊಂಡಿದ್ದಾರೆ, 15 ಲಕ್ಷ ಜನ ಮೈಗ್ರೆಂಟ್ಸ್ ಇದ್ದಾರೆ, 7 ಲಕ್ಷ ಜನ
ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಅಂತೇಳಿ ಈ ರೀತಿ ಒಂದು ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಚುನಾವಣಾ ಆಯೋಗ ಬಿಹಾರ ಚುನಾವಣೆ ವಿಚಾರದಲ್ಲಿ ಕೊಟ್ಟಿದೆ, ಆಳಂದ ಚುನಾವಣೆ ವಿಚಾರದಲ್ಲೂ ಸಹ ಉತ್ತರ ಕೊಟ್ಟಿದೆ, ಮಹಾರಾಷ್ಟ್ರ ಚುನಾವಣೆ ವಿಚಾರದಲ್ಲೂ ಸಹ ಉತ್ತರ ಕೊಟ್ಟಿದೆ. ಸೊ ನಾವು ಚುನಾವಣಾ ಆಯೋಗ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಂಗಂತೇಳಿ ಚುನಾವಣಾ ಆಯೋಗ ಮಾಡಿದಿಲ್ಲ ಸರಿ ಅಂತಲೂ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಅದ್ರ ಜೊತೆಗೆ ಇವತ್ತೇನು ಆಗಿದೆಯೋ ಹರಿಯಾಣದ ಇವತ್ತೇನು ಹೈಡ್ರೋಜನ್ ಬಾಂಬ್ ಅಂತೇಳಿ ರಾಹುಲ್ ಗಾಂಧಿ ಅವರು ಹಾಕಿದ್ದಾರೋ ಅದ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೋ, ಸೊ ನಿನ್ನೆ ಹೇಳಿದ್ದಾರೆ. ಸೊ ಚುನಾವಣಾ ಆಯೋಗ ಉತ್ತರ ಕೊಡಬಹುದು, ನಾವು ಇವತ್ತೇ ಒಂದು ಡಿಸಿಷನ್ ಬರೋದು ಬೇಡ, ಚುನಾವಣಾ ಆಯೋಗ ಮಾತಾಡಲ್ಲ ವಿಚಾರವಾಗಿ ಸೈಲೆಂಟ್ ಆಗಿರ್ತಾರೆ ಅಂತಕ್ಕಂಥದ್ದು ಒಂದು ಡಿಸಿಷನ್ ಬರೋದು ಬೇಡ, ಅಥವಾ ಇವತ್ತು ನಾಳೆ ನಾಡಿದ್ದು ಒಂದು 2-3 ದಿವಸದಲ್ಲಿ ಉತ್ತರ ಕೊಡಬಹುದು. ಇದು ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು. ಸರ್ ನನಗೆ ಒಂದು ನಿಮಿಷ ಅವಕಾಶ ಮಾಡಬೇಕು ಸರ್, ಮಾಡ್ಕೊಡ್ಬೇಕು ಸರ್. ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಚುನಾವಣೆ ಹಕ್ಕು ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಇವರು ಒಂದು ಹಿನ್ನೆಲೆ ತಿಳ್ಕೊಳ್ಳೋಣ ಸರ್. ರಾಹುಲ್ ಗಾಂಧಿ ಅವ್ರದ್ದು ಕೇಸ್ ನಡೀತಾ ಇದೆ ದೆಹಲಿ ಹೈಕೋರ್ಟ್ ನಲ್ಲಿ ಮತ್ತೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ. ಅಂದ್ರೆ ಅವರ ಪೌರತ್ವದ ಬಗ್ಗೆ, ಅಂದ್ರೆ ದ್ವಿಪೌರತ್ವದ ಬಗ್ಗೆ, ಒಂದು ಬ್ರಿಟನ್ ಪೌರತ್ವ ಮತ್ತು ಭಾರತದ ಪೌರತ್ವ. ಯಾವ ವ್ಯಕ್ತಿ 1960 ಕಾಯ್ದೆಯ ಪ್ರಕಾರ ದ್ವಿಪೌರತ್ವ ಹೊಂದಿರ್ತಾನೋ ಆ ವ್ಯಕ್ತಿ ಈ ದೇಶದ ಒಂದು ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ವಿಚಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೇಸ್ ಹಾಕಿದ್ರೆ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ. ಸೊ ಅವರು ಸಹ ಓಟ್ ಹಾಕ್ತಾ ಇದಾರಲ್ವಾ ದ್ವಿಪೌರತ್ವ ಇಟ್ಕೊಂಡು, ಇದು ಮತಜೋರಿ ಅಲ್ವಾ. ಮತ್ತೆ ಇವರ ಸೋನಿಯಾ ಗಾಂಧಿ ಇವರ ತಾಯಿ ಬಗ್ಗೆ ಸರ್, ಇವರ ತಾಯಿ 1983 ಏಪ್ರಿಲ್ ನಲ್ಲಿ ಇವರಿಗೆ ಪೌರತ್ವ ಸಿಗುತ್ತೆ. ಆದ್ರೆ ಇವ್ರು ಓಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ ಯಾವಾಗಿಂದ? 1980ರಿಂದ 80-81 ಮಾಡ್ತಾರೆ. ಅದಕ್ಕೆ ನೀವು ಕಾಂಗ್ರೆಸ್ ಮಾಡಿರೋ ಟ್ವೀಟ್ ನೀವು ಗಮನಿಸ್ತಾ ಕಾಣಿಸ್ತಿಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆದ್ರೆ ಅದು ಮತಚೋರಿ ಅಲ್ವಾ ಸರ್? ದಿಲೀಪ್ ಆ ಒಂದು ವಿಚಾರ ಇತ್ತಲ್ಲ, ಎರಡನೇ ವಿಭಾಗ ನೀವು ಹೇಳ್ತಾ ಇದ್ದೀರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾಳವೀಯ ಇದ್ದಾರಲ್ಲ, ನಿಮ್ಮ ಮಾಳವೀಯ ಅವ್ರಿಗೆ ಮಾನ ಹರಾಜು ಹಾಕಿದ್ರು ಒಂದು ಟ್ವೀಟ್ ಮೂಲಕವಾಗಿ. ಯಾವಾಗ ಪೌರತ್ವ ಬಂತು, ಯಾವಾಗ ಇವರು ಅರ್ಜಿ ಹಾಕಿದ್ರು, ಯಾವಾಗ ಮತಪಟ್ಟಿಯಲ್ಲಿ ಹೆಸರು ಸೇರ್ತು ಅಂತೇಳಿ ಅದಕ್ಕಿದೆ, ನೀವು ಈಗಲೇ ಚೆಕ್ ಮಾಡ್ಬೋದು. ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ಮದೇ ಮಾಳವೀಯ ಅಲ್ವೇನ್ರಿ? ಏನೋ ಮಾಳವೀಯ ಅಂತ ಪೂರ್ತಿ ಕೇಳಿಸ್ಕೊಬೇಕ್ರಿ. ನಾನು ಕೇಳಿಸ್ಕೊಂಬಿಡಿ. ನಾನು ಈಗ ಮಹೇಂದ್ರ ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ. ಮಾಳವೀಯ ಅವರ ಟ್ವೀಟ್ಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಕಾಂಗ್ರೆಸ್ನ ಉತ್ತರ ನೀವು ಸರ್ಚ್ ಕೊಡಿ. ಈಗ ಈ ಸೋನಿಯಾ ಗಾಂಧಿ ಹೇಳಿದ್ರಲ್ಲ, ನೀವು ಸರ್ಚ್ ಕೊಟ್ಬಿಟ್ಟು ರೆಡಿಯಾಗಿ ಅದಕ್ಕೆ ನಾನು ಬರ್ತೀನಿ ಮಹೇಂದ್ರ ಮಾತಾಡಿಸ್ಕೊಂಡು. ಮಹೇಂದ್ರ ಅವರೇ, ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ರಾಹುಲ್ ಗಾಂಧಿ ಆಗಲಿ ಇನ್ನೊಬ್ಬರಾಗಲಿ ಯಾರೇ ವಿಚಾರ ಆಗಲಿ ಸರ್, ಈ ಚುನಾವಣೆಗಳು ಅಂತ ಬಂದಾಗ ಇವ್ರ ಕೆಲಸ ಇಷ್ಟಕ್ಕೆ ನಿಂತು ಹೋಯ್ತಾ? ನಾನು ಸೋಲಿಸ್ಬಿಟ್ರು, ನಾನು ಬಲವಾದ ಪೈಲ್ವಾನ್ ಇದ್ದೆ, ಬಹಳ ಶಕ್ತಿ ಇತ್ತು ನನಗೆ ಅಂತ ಒಂದು. ಇದು ಯಾವುದೊಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಓನರ್ ಬಂದುಬಿಟ್ಟು ಇಲ್ಲಲ್ಲ ನಾನು 80 ಜನಕ್ಕೆ ನಾನು ಮನೆ ಕೊಟ್ಟಿದ್ದೆ, ಹೌದು ಅವರೆಲ್ಲ ಇಲ್ಲೇ ಇದ್ದರು, ಈಗೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಪಾಯಿಂಟ್ ಬಂತು. ಅಂದರೆ ಆ್ಯಸ್ ಇಫ್ ಇಲ್ಲಿ ದಿಲೀಪ್ ಪ್ರೆಸೆಂಟ್ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಇಂಥ ಎಲ್ಲ ರಾಹುಲ್ ಎತ್ತಿದಂಥ ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರ ಕೊಟ್ಟಿದ್ದಾರೆ ಅಂತ ಒಂದು ಪಾಯಿಂಟ್ ಉಳ್ಕೊಳ್ಳೋದೇನು ಗೊತ್ತಾ ಸರ್? ಇಲ್ಲಿ ಇಡೀ ಒಂದಿಷ್ಟು ವಿಚಾರಗಳಲ್ಲಿ ಉಳಿದುಕೊಳ್ಳುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ರಾಜ್ಯದ ಎಲೆಕ್ಷನ್ ಅನ್ನೋ ಒಂದು ವಿಚಾರ ಬಂದಾಗ ಈ ಥರದ ಪ್ರಶ್ನೆಗಳನ್ನು ಒಬ್ಬ ವ್ಯಕ್ತಿ ರೈಸ್ ಮಾಡಿದಾಗ ಆಯೋಗ ಒಂದು ಆನ್ಸರ್ ಮಾಡಬೇಕು ಸರ್. ಆನ್ಸರ್ ಮಾಡಬೇಕು. ಎಸ್ಪೆಷಲಿ CCTV ಫುಟೇಜ್ ವಿಚಾರದಲ್ಲಿ ಇನ್ನೇನು ಪರ್ಪಸ್ಗೆ ಆ CCTV ಫುಟೇಜ್ ಇದೆ ಅಂತ ನಮ್ಗೆ ಇವತ್ತಿಗೂ ಅರ್ಥ ಆಗಿಲ್ಲ ಸರ್. ಇವತ್ತಿಗೂ ನಮ್ಗೆ ಅರ್ಥ ಆಗದಿರೋದು CCTV ಫುಟೇಜ್ ಅನ್ನೋ ಒಂದು ವಿಚಾರ. ಸರಿಯಪ್ಪ, ರಾಹುಲ್ ಗಾಂಧಿಗೆ ಒಂದೇ ಒಂದು CCTV ಫುಟೇಜ್ ಕೊಟ್ಬಿಟ್ಟು ಇಡೀ ದೇಶದ ಮುಂದೆ ಮರ್ಯಾದೆ ತೆಗಿಬೋದಲ್ಲ ಸರ್? ಯಾಕೆ ಆಯೋಗ ಅದನ್ನು ಗುಪ್ತವಾಗಿ ಇಟ್ಕೊಂಡಿರೋದು? ಹೋಗಲಿ, 45 ದಿನದ ಒಳಗಡೆ ನೀನು ಕೇಳಿಬಿಡಬೇಕು ಅಂತ. ಕೆಲವು ಕಡೆ ವಿತಿನ್ 17 ಡೇಸ್ ಕೇಳಿದ್ದಾರೆ, ಫುಟೇಜ್ ಬೇಕು ನನಗೆ, CCTV ಫುಟೇಜ್ ಬೇಕು ಮತದಾನದ್ದು ಅಂತೇಳಿ. ಅವ್ರಿಗೂ ಅರ್ಜಿ ಹಾಕಿದವರು ಕೊಟ್ಟಿಲ್ಲ ಅಂತ ಬಂದಾಗ ಏನಂತ ನಾವು ಕನ್ಸಿಡರ್ ಮಾಡಬೇಕು ಆಯೋಗವನ್ನು? ಈಗ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಸರಿಯಾಗಿತ್ತು. ಬಿಹಾರದ ಚುನಾವಣೆ ಮೇಲೆ ಈ ಮತಚೋರಿಯ ಪರಿಣಾಮ ಎಷ್ಟಾಗಿದೆ ಅಂತ ಮಾತಾಡುವಾಗ, ಹೌದು, ಎರಡು ಇದು ರಾಜಕೀಯ ಮಾಡ್ತಾರೆ ಇವರು ಮಾಡುವಾಗಲೂ ಅದೇ ಎಲ್ಲ ಸರ್ಕಾರದ ಎಲ್ಲ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೊಂದೋದು ಮೊದಲಿಂದ ನಡ್ಕೊಂಡು ಬಂದಿರೋದೆ. ಇವತ್ತಿನ ಬಿಹಾರದ ಚುನಾವಣಾ ಇತಿಹಾಸವನ್ನ ಗಮನಿಸಿದ್ರೆ ಈಗ ಏನ್ ನಡೆದಿದ್ದಾವಲ್ಲ ಘಟನೆ, ಅದೇ ಹೊಸ್ತು ಅನ್ಸಲ್ಲ. ಅದರ ಮತಚೋರಿಯ ಪರಿಣಾಮ ಆಗಿದೆ ಅಂತ ಅನ್ಸಲ್ಲ, ಯಾಕೆಂದ್ರೆ ಅದು ಮೊದ್ಲಿಂದನೂ ಆ ಥರದ್ದು ಹಾಕೊಂಡೇ ಬಂದಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಎತ್ತುವ ಪ್ರಶ್ನೆ ಆಗ್ಲಿ, ಅದಕ್ಕೆ BJP ಅವರು ಕೂಡ ಉತ್ತರ ಆಗ್ಲಿ, ಈ ಚುನಾವಣಾ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಮಾಡೋಕ್ಕೋಸ್ಕರನೇ ನಡೆದಿರೋದು ಅಂತ ಅನ್ನೋದನ್ನಂತೂ ಯಾರು ನಿರಾಕರಿಸಂಗಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿರೋದು, BJP ಅವ್ರು ಮಾಡಿರೋದನ್ನು ಕೂಡ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಖುಷಿ ಪಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬಿಹಾರದ ವಿಚಾರದಲ್ಲಿ ಮತಚೋರದು ಪರಿಣಾಮಕ್ಕಿಂತ ಹೆಚ್ಚಾಗಿ NDA ಇಂದ ಒಳಜಗಳ ಇದೆಯಲ್ಲ, ನಿತೀಶ್ ಕುಮಾರ್ ವರ್ಸಸ್ ಅಲ್ಲಿಯ BJP ನಾಯಕರುಗಳ ಒಳಜಗಳ ಇದೆಯಲ್ಲ, ಅದೇ ಇವರಿಗೆ ಈ ಮೊದಲ ಹಂತದ ಚುನಾವಣೆಯಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಟ್ಟರು ಆಗಿದೆ. ಹಂಗಾಗಿರೋದ್ರಿಂದ ಮತಚೋರ ಪರಿಣಾಮ ಬಿಹಾರದ ಮೇಲೆ ಅಷ್ಟು ಜೋರಾಗುತ್ತೆ ಅಂತ ಅನ್ಸೋದಿಲ್ಲ. ಕಾನ್ಸ್ಟಿಟ್ಯೂನ್ಸಿನಲ್ಲಿ DCM ಮೇಲೆ ನಡೆದಿರೋ ಅಟ್ಯಾಕ್ ಆಗ್ಬೋದು.
ಸರ್ ಈಗ ಇನ್ನೊಂದು ಏನು ಬಂತು ಅಂದರೆ ಮಹೇಂದ್ರ ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ ಸರ್, ಇಲ್ಲಿ ಇವರು SIR ಅಂತ ಮಾಡಿದ್ರು, ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಅಂತೆಲ್ಲ ಮಾಡಿದ್ರಲ್ಲ ಇವರು. ನಮ್ಮ ಪಾಯಿಂಟ್ ಏನು ಬಂತು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಗೆ ಇರದೇ ಇದ್ದಂಥ ಮತ ಪರಿಷ್ಕರಣೆ ಆಲ್ ಆಫ್ ಅ ಸಡನ್ ಕೆಲವು ತಿಂಗಳುಗಳಲ್ಲಿ ವಿಧಾನಸಭೆಗೆ ಯಾಕೆ ಬಂತು ಅಂತ. ಸರಿ, ಚುನಾವಣಾ ಆಯೋಗದ ಡಿಸ್ಕ್ರಿಷನರಿ ಪವರ್ ಅದು, ಯಾವಾಗ ಬೇಕು ಅವ್ರು ಮಾಡ್ತಾರೆ. ಈಗ 12 ರಾಜ್ಯಗಳು ಅನೌನ್ಸ್ ಮಾಡಿದ್ದಾರೆ ಅಂತ ಆಯಿತು. ಏಕಾಏಕಿ ಸರ್, ಒಂದು ಲೋಕಸಭಾ ಚುನಾವಣೆ ಮುಗಿದು ಒಂದು ವಿಧಾನಸಭಾ ಚುನಾವಣೆ ಶುರುವಾಗುವಷ್ಟರಲ್ಲಿ ಲಕ್ಷಾಂತರ ಮತದಾರರು ಸತ್ತೋಗ್ಬಿಟ್ರು ಸರ್. ಅಲ್ಲಿ ಲಕ್ಷಾಂತರ ಮತದಾರರು ರಾಜ್ಯ ಬಿಟ್ಬಿಟ್ರು, ಲಕ್ಷಾಂತರ ಮತದಾರರು ಬೇರೆ ದೇಶದವ್ರು ಆಗ್ಬಿಟ್ರು, ಲಕ್ಷಾಂತರ ಮತದಾರರು ಬಾಂಗ್ಲಾದ ಕಡೆಯಿಂದ ಒಳ ನುಸುಳು ಬಿಟ್ಟಿದ್ರು ಇಲ್ಲಿ ಅನ್ನೋದಾದರೆ 75 ಅಷ್ಟು ಡಿಲೀಷನ್ ಇವ್ರು ಮಾಡೋದಾದರೆ, ಲೋಕಸಭಾ ಚುನಾವಣೆಯಲ್ಲಿಯೂ ಇದೇ ಲಕ್ಷಾಂತರ ಮತಗಳು ಪಡ್ಕೊಂಡು ಫಲಾನುಭವಿ ಆದವ್ರು ಯಾರು? ಈ ಪ್ರಶ್ನೆ ರೈಸ್ ಆಗಲಿಲ್ವಾ ಆವಾಗ? ನೋಡಿ ಸರ್, ಎಕ್ಸಾಂಪಲ್ಗೆ ಹೇಳ್ತೀನಿ, 1 ಕೋಟಿ ಮತದಾರರು ಡಿಲೀಟ್ ಆಗಿಬಿಟ್ರು ಅಂತ ಅಂದ್ಕೊಳ್ಳೋಣ ಸರ್. ಆ 1 ಕೋಟಿ ಮತದಾರರು ಲೋಕಸಭೆಯಲ್ಲಿ ವೋಟ್ ಮಾಡಿರೋರೆ. ವಿಧಾನಸಭಾ ಅಂತ ಬಂದ ತಕ್ಷಣ ಆ 1 ಕೋಟಿ ಮತದಾರರು ಕಳ್ಳರು, ಸತ್ತೋಗಿರೋರು, ನುಸುಳುಕೋರರು, ಅಕ್ರಮ ವಲಸಿಗರವರು, ಅವ್ರು ಸರಿಯಾಗಿ ID ಇಲ್ದಿರೋರು, ಗುರುತಿಲ್ದಿರೋರು, ಮನೆ ನಂಬರ್ ಅಡ್ರೆಸ್ 0 ಅಂತಿರೋರು. ಇಡೀ ವಿಶ್ವದಲ್ಲೇ ಚುನಾವಣಾ ಆಯೋಗದ ಕಡೆಯಿಂದ ನಾವು ನೋಡಿದ ಅದ್ಭುತ ಏನು ಅಂತ ಹೇಳಿದ್ರೆ, ಮನೆ ನಂಬರ್ 0 ಅಂತಲೂ ಇರುತ್ತೆ ಅಂತ. ವೋಟರ್ ಆಧಾರ್ ಕಾರ್ಡಲ್ಲಿ ಇರಲ್ಲ, ಅದು ಯಾರ ಮನೆ ನಂಬರು 0 ಅಂತಿರಲ್ಲ. ವೋಟರ್ ಐಡಿಲಿ ಯಾರೋ ಕಂಬದ ಕೆಳಗಡೆ ಮಲಗಿರ್ತಾನಂತೆ, ಒಬ್ಬ ಬ್ರಿಡ್ಜ್ ಕೆಳಗಡೆ ಮಲಗಿರ್ತಾನಂತೆ, ಮನೆ ಇಲ್ಲದೆ ಮಲಗಿರ್ತಾನಂತೆ, ಅವನ ಮನೆ ನಂಬರ್ ನೀವು 0 ಅಂತ ಬರ್ಕೋತಾರಂತೆ. ಆಧಾರ್ ಕಾರ್ಡಲ್ಲಿ ಬರೋಲ್ಲ ಅದು. 143 ಕೋಟಿ ಜನಕ್ಕೆ ಆಧಾರ್ ಕಾರ್ಡ್ ಕೊಟ್ಟಾಗ ಈ ಸಮಸ್ಯೆ ಆಗಲಿಲ್ಲ. ಚುನಾವಣಾ ಆಯೋಗದ ಮತದಾರರ ಪಟ್ಟಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ವಿಶೇಷ ಸಂಖ್ಯೆಗಳಿವು, ನಿರ್ಮಿಸಲಾದ ಸಂಖ್ಯೆಗಳು. ಇದ್ಯಾಕೆ ಸರ್, ಇದನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಇವರು? 1 ಕೋಟಿ ಮತ ಆಗ ಲೋಕಸಭೆಗೆ ಡಿಲೀಟ್ ಮಾಡಬೇಕಾಗಿತ್ತು ಇವರು. ಸರಿ, ಲೋಕಸಭೆಗೆ ಮಾಡಿದ್ಮೇಲೆ ಇದನ್ನು ಅಲೋ ಮಾಡಬೇಕಾಗಿತ್ತು ವಿಧಾನಸಭೆಗೂ ಕೂಡ. ಇಲ್ಗೊಂದು ನ್ಯಾಯ ಅಲ್ಗೊಂದು ನ್ಯಾಯ ಅಂತ ಆಗಲ್ವಾ ಸರ್ ಇದು? SIT ಮಾಡೋದಾದ್ರೆ ಇವರು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಪರಿಷ್ಕರಣೆ ಮಾಡ್ಕೊಂಡೆ ಚುನಾವಣೆಗೆ ಹೋಗ್ಬೇಕಾಗಿತ್ತು. ಕರೆಕ್ಟ್. ನೀರನ್ನೇ ಈ ತರದೊಂದು ಪರಿಷ್ಕರಣೆ ನೆಪ ಹೇಳೋದು ರಾಜಕಾರಣ ಅಂತ ಅನ್ಸುತ್ತೆ. ಈ ಇಡೀ ಕೇಸಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ಮಾಧ್ಯಮದಲ್ಲಿ ಪ್ರಚಾರ ತೆಗೆದುಕೊಂಡಿದ್ದು ಬಿಟ್ಟರೆ, ನಾಮಕೆ ವಾಸ್ತೆ ಒಂದು ಅರ್ಜಿ ಹಾಕಿದ್ದು ಬಿಟ್ಟರೆ, ಲೀಗಲಿ ಏನೋ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಫೋರ್ಸ್ಫುಲ್ ಆಗಿ, ಡೆಡಿಕೇಟೆಡ್ ಆಗಿ ಇದನ್ನೊಂದು ಲಾಜಿಕಲ್ ಎಂಡಿಗೆ ನಾನು ತಗೊಂಡು ಹೋಗಲೇಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದನೂ ಆದಂತಿಲ್ಲ. ಎಷ್ಟು ಸಿಂಪತಿ ನನಗೆ ಇದರಲ್ಲಿ ಗಿಟ್ಟುತ್ತೆ, ನಾನು ಎಷ್ಟು ಸಂತ್ರಸ್ತ ಅಂತ ದೇಶದ ಜನ ನಂಬ್ತಾರೆ, ಮತದಾರ ಎಷ್ಟು ಜನ ನಂಬಿಕೊಳ್ತಾರೆ, ಅಷ್ಟು ನನಗೆ ಲಾಭ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಮೂವ್ ಮಾಡ್ದಂಗಿದೆ ಈ ಕೇಸಲ್ಲಿ. ಆ ವಿಷಯದಲ್ಲಿ ಈಗ ಇದು ಮತ ಚೋರಿ ವಿಚಾರದಲ್ಲೂ ರಾಹುಲ್ ಗಾಂಧಿ ಒಬ್ಬರೇ ಮಾತಾಡ್ತಿದ್ದಾರೆ ಬಿಟ್ರೆ, ಅವರನ್ನ AICC ಬೆಂಬಲಿಸ್ತಿದ್ದಾರೆ ಅಥವಾ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಶಾಖೆಗಳು ಬೆಂಬಲಿಸ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲೇನೋ ಸಪೋರ್ಟ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಹರಿಯಾಣ ಪ್ರದೇಶ ಕಾಂಗ್ರೆಸ್ ಮಾತಾಡಿಲ್ಲ ಅದ್ರ ಬಗ್ಗೆ, ಅಂದ್ರೆ ಸಪೋರ್ಟಿಂಗ್ ನಿಲ್ದೇ ಇಲ್ಲ ಏನಾಗಿದೆ ಅಂತ ಹೇಳಿ. ದಿಲೀಪ್ ಅವ್ರು ಹೇಳ್ದಂಗೆ 1 ವರ್ಷ ಆಗಿದೆ, 1 ವರ್ಷದ ನಂತರ ಇವರೆಲ್ಲ ತೆಗಿತಿದ್ದಾರೆ ಅಂತ ಹೇಳಿ. ಅಲ್ಟಿಮೇಟ್ ಆಗಿ ಕೇಂದ್ರ ಸರ್ಕಾರದ ಮೇಲೆ ಎಲ್ಲಾ ಇದು ಬಂದಿರೋದ್ರಿಂದ, ಆರೋಪಗಳು ಬಂದಿರೋದ್ರಿಂದ ಕೇಂದ್ರ ಸರ್ಕಾರ ಅವ್ರು ಹೇಳಿದ್ರು ದಿಲೀಪ್ ಅವರು, ನಾವು ಯಾಕೆ ಮಾಡ್ಬೇಕು ಅಂತ ಹೇಳಿ. ನಿಮ್ ಮೇಲೆ ಆರೋಪ ಬಂದಿದೆ, ಚುನಾವಣಾ ಆಯೋಗವನ್ನ ನೀವು ಕಪಿಮುಷ್ಟಿಗೆ ತಗೊಂಡಿದ್ದೀರಿ ಅಂತ ಆರೋಪ ಬಂದಿದೆ. ಚುನಾವಣಾ ಆಯೋಗದ ಮೇಲೆ ಇಷ್ಟೆಲ್ಲ ಆರೋಪ ಇರುವಾಗ ನೀವು ಆರೋಪ ಮುಕ್ತರಾಗೋದಕ್ಕೋಸ್ಕರ ಆದ್ರೂ ಮಾಡ್ಬೇಕಾಯ್ತು, ತನಿಖೆ ನಡೆಸಿ, ಸ್ವತಂತ್ರವಾಗಿ ತನಿಖೆ ನಡೆಸಿ ಜನರ ಮುಂದಿಡ್ಬೇಕಾಯ್ತು. ಇಲ್ಲಪ್ಪ ರಾಹುಲ್ ಗಾಂಧಿ ಹೇಳ್ತಿರೋ ಸುಳ್ಳಿದೆ, ಹಂಗಾಗಿ ಈ ದೇಶದಲ್ಲಿ ಅಂತ ನೀವು ನಿಮ್ ಕರ್ತವ್ಯ ಇತ್ತು ಅಂತ ಅನಿಸ್ತದೆ. ಅದು ಮಾಡ್ಬೇಕಾಯ್ತು ಜವಾಬ್ದಾರಿ ಸರ್ಕಾರವಾಗಿ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಬಿಗ್ ಪಾಯಿಂಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್, ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಏನಂತ ಹೇಳಿದ್ರೆ, ಈಗ ನೀವು ಯಾರು ಹೇಳಿದ್ರಿ ಮಹದೇವಪುರದಲ್ಲಿ ನಿಮ್ಮ ಲಿಂಬಾವಳಿ ಎದ್ದು ಬಂದುಬಿಟ್ರು, ಉತ್ತರ ಕೊಟ್ಬಿಟ್ರು, ಯಾರೋ ಮನೆ ಓನರ್ ಬಂದುಬಿಟ್ರು. ಲಿಂಬಾವಳಿ ಅಲ್ಲ ಸರ್, ಲಿಂಬಾವಳಿ ನಿಮ್ಮ ಲಿಂಬಾವಳಿನೂ ಬಂದ್ರಿ, ಲಿಂಬಾವಳಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಮಹದೇವಪುರ ವಿಚಾರಕ್ಕೆ ಸಂಬಂಧ. ನಿಮ್ಗೆ ಗೊತ್ತಿಲ್ಲ ಅದು, ಮನೆ ಓನರ್ ಬಂದುಬಿಟ್ರು, 80 ಜನ ಇದ್ದರು ಅಂತಲ್ಲ. ನಾನು ಕೇಳೋದು, ಲಿಂಬಾವಳಿ ಬಂದು ಮಾತಾಡೋದಕ್ಕೂ ಯಾವುದೋ ಮನೆ ಓನರ್ ಬಂದು ಮಾತಾಡೋದಕ್ಕೂ ಇದೇ ಚುನಾವಣಾ ಆಯೋಗ ಏನಪ್ಪ ಮಹದೇವಪುರದಲ್ಲಿನಪ್ಪ ನೀನು ಕೇಳ್ತಿರೋದು, ಬಾ ನಾನು ತೋರಿಸ್ತೀನಿ. ಆ 80 ಜನ ಯಾರ್ಯಾರು, ನೀನು ಯಾವ 80 ಜನ ನೀನು ಹೇಳ್ತಿದ್ಯೋ ನೋಡಪ್ಪ, ಇಂತಿಂಥ ಮತದಾರರು, ಅವರು ಇಂಥ ರಾಜ್ಯದವರು, ವಲಸಿಗರಾಗಿದ್ದರು, ಇಲ್ಲಿ ಇಂಥ ಕಡೆನೂ ಅವ್ರು ವೋಟರ್ ಐಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮತದಾರ ಪಟ್ಟಿ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಇಂತಿಂಥ ಬೂತಲ್ಲಿ ಇಂತಿಂಥ ಟೈಮಲ್ಲಿ ಬಂದುಬಿಟ್ಟು XYZ. ಯಾಕಂದರೆ ನಿಮಗೆ ಬೂತೊಂದು ಲಿಸ್ಟ್ ತೊಗೊಂಬಿಟ್ರೆ ಸಾಕ್ರಿ, 3 ಪಾರ್ಟಿಯವ್ರ ಬಳಿನೂ ಇರುತ್ತದು. ಟೈಮು ಯಾವಾಗ ಬಂದವರಪ್ಪ, ಇವರು ಹೆಸರಿನವ್ರು ಯಾರು, ಕ್ರಮ ಸಂಖ್ಯೆ ಎಷ್ಟು ಇವ್ರದ್ದು, 26 ಇಷ್ಟೊತ್ತಿಗೆ ಬಂದಿದ್ದಾನೆ, 28 ಇಷ್ಟೊತ್ತಿಗೆ ಬಂದಿದ್ದಾನೆ ಅಂತ ಹೇಳಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟುಬಿಟ್ರೆ, 1000 ಲಿಂಬಾವಳಿ 1000 ಮನೆ ಓನರು ಬಂದು ಕೊಡುವಂಥ ಕ್ಲಾರಿಫಿಕೇಷನ್ಗೂ ಆಯೋಗ ಕೊಡ್ತಕ್ಕಂಥ ಕ್ಲಾರಿಫಿಕೇಷನ್ಗೂ ಬಹಳ ಅಂತರ ಇರ್ತದೆ ಇಲ್ಲಿ. ಇದನ್ನು ನಾನು ಹೇಳೋದು, ನಾನು ಇಲ್ಲಿ BJP ಅಂತ ಮಾಡ್ತಾ ಇರ್ತಿಲ್ಲ. ಇದು ನೀವು ಫಲಾನುಭವಿನೋ, ನೀವು ಸಂತ್ರಸ್ತರ, ಅನುರಾಗ್ ಠಾಕೂರ್ ಪ್ರಕಾರ ನೀವು ಸಂತ್ರಸ್ತರೇ,
ಚುನಾವಣಾ ಆಯೋಗದ ಎಡವಟ್ಟುಗಳಿಂದ ರಾಯಬರೇಲಿಯಲ್ಲಿ ನಿಮಗೂ ಅನ್ಯಾಯ ಆಯಿತು ಅಂತಲೇ ಅನುರಾಗ್ ಠಾಕೂರ್ ಮಾತಾಡಿದ್ದು ಅಂತಿದ್ದಾಗ ಈ ಪ್ರಯತ್ನಗಳು ಬಿಟ್ಬಿಡಿ, ಪಾರ್ಟಿನಂದ ಬಿಟ್ಬಿಡಿ, ಯಾಕೆ ಒಂದು ಎಫೆಕ್ಟಿವ್ ಆಗಿ ಆಯೋಗ ಇದರಲ್ಲಿ ಆನ್ಸರ್ ಮಾಡಲಿಲ್ವೇನೋ ಅಂತ ಒಂದು ವಿಚಾರ. ಸರ್ ನೋಡಿ, ಈಗ ಚುನಾವಣಾ ಆಯೋಗದ ವಿಚಾರ ನಾವು ಬಿಟ್ಬಿಡೋಣ. ಚುನಾವಣಾ ಆಯೋಗದ ವಿಚಾರ ಅದು ಹೇಳಿಕೆ ಕೊಡಬೇಕಿತ್ತಾ ಕೊಡಬಾರ್ದಾ ಅಂತಕ್ಕಂಥದ್ದು ಅದು ಸೆಕೆಂಡ್ರಿ. ಆದರೆ ಈ ಒಂದು ಯಾವತ್ತೇ ಆಗಲಿ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕಾದಾಗ ಆ ಪರಿಷ್ಕರಣೆ ಕರಡು ಪ್ರತಿಯನ್ನ ಆ ಬೂತ್ ಏಜೆಂಟ್ಗಳು ಕೊಟ್ಟಿರ್ತಾರೆ. ಸೊ ಯಾವ BLA 2 ಅಂತ ಎಲ್ಲಾ ಪಕ್ಷದ 3 ಪಕ್ಷದ ಬೂತ್ ಏಜೆಂಟ್ಗಳು ಕೊಟ್ಟಿರ್ತಾರೆ. ನೀವು ಚೆಕ್ ಮಾಡ್ಕೊಳ್ರಪ್ಪ, ಇದ್ರೊಳಗಡೆ ಏನಾದರೂ ನಿಮಗೆ ಮೇಲ್ಮನವಿ ಇದ್ರೆ ಅಥವಾ ಏನೋ ಸಮಸ್ಯೆ ಇದ್ರೆ ಸರಿಪಡಿಸಿ ಅಂತೇಳಿ. ಸೊ ಆಗ ಈಗ ಮಾದೇವಪುರದ ನಾವು ಹೇಳಿದ್ವಲ್ಲ, ಆ ಬೂತ್ ನಲ್ಲಿ ಕಾಂಗ್ರೆಸ್ನ ಏಜೆಂಟ್ರು ಸಹ ಇರ್ತಾರೆ. BLA 2 ಅಥವಾ BLA 1 ಆ ಕಾಂಗ್ರೆಸ್ನ ಏಜೆಂಟ್ರು ಸಹ ಇರ್ತಾರೆ. ಸೊ ಅವಾಗ ಏನಾದ್ರು ಅವ್ರಿಗೆ ಸಮಸ್ಯೆ ಅಂತ ಅನ್ಸಿದ್ರೆ, ಯಾರೋ ಬೇರೆ ಕಡೆಯಿಂದ 80 ಜನ ಬಂದ್ಬಿಟ್ಟಿದ್ರೆ ಅನ್ಸುತ್ತೆ, ಮೇಲ್ಮನವಿ ಸಲ್ಲಿಸಬಹುದಾಯ್ತು. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಏನಂತ ಇರ್ತಾರೋ ಅವ್ರಿಗೊಂದು ಕರಡು ಪ್ರತಿ ಕೊಟ್ಟಿರ್ತಾರೆ. ಇದನ್ನ ರಾಜಣ್ಣ ಸಹ ಹೇಳಿದ್ದು. ಸೊ ಕರಡು ಪ್ರತಿ ಕೊಟ್ಟಿದ್ದಾಗ ಅಕಸ್ಮಾತ್ ಮೇ ಬಿ ಏನಾದ್ರು ರಾಂಗ್ ಆಗಿದ್ರೆ ಅವರು ಸಹ ಮೇಲ್ಮನವಿ ಸಲ್ಲಿಸಬಹುದಾಯ್ತು. ಸೊ ಅವರು ಸಲ್ಲಿಸಲಿಲ್ಲ. ಆದ್ರೆ ಇದ್ದಕ್ಕಿದ್ದಂಗೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಾಯ್ತು ಮಾದೇವಪುರದ್ದು ಇದು ಹೆಂಗೆ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಸರ್, ನೀವು ಝೀರೋ ಬಗ್ಗೆ ಮಾತನಾಡ್ತಾ ಇದ್ರಿ, ವಿಳಾಸದ್ದು. ಸರ್ ನಾನು ಝೀರೋ ಬಗ್ಗೆ ನನ್ನ ಒಂದು ಅನುಭವ ಹೇಳ್ತೀನಿ ಸರ್. ಸರ್ ನಮ್ಮ ಊರಿನಲ್ಲಿ ಒಂದು 12ರಿಂದ 13 ಮನೆ ಇರ್ತಕ್ಕಂಥದ್ದು ಸರ್. ಎಲ್ಲ ಸಣ್ಣ ಸಣ್ಣ ಮಾಳಿಗೆ ಮನೆ, ಒಂದು ಜೋಪಡಿ ಮನೆ, ಈ ತರ ಇರ್ತಕ್ಕಂಥದ್ದು ಸರ್. ನೀವು ನಮ್ಮೂರಲ್ಲಿ ಇವತ್ತು ಬಂದು ನೋಡಿ, ಎಲೆಕ್ಷನ್ ಕಾರ್ಡ್ ತೆಗೆದುಕೊಂಡು ಅವ್ರು ಏನ್ ಮಾಡಿರ್ತಾರೆ, ಎಲೆಕ್ಷನ್ ಕಮಿಷನ್ ಅಂತಂದ್ರೆ ಮನೆ ನಂಬರ್ಗಳಿರಲ್ಲ ಜೋಪಡಿಗಳಿಗೆಲ್ಲ, ಏನ್ ಮಾಡಿರ್ತಾರೆ 0 ಅಂತ ಹಾಕಿರ್ತಾರೆ. ಹಂಗಂತೇಳಿ ಎಲೆಕ್ಷನ್ ಕಮಿಷನ್ ಹಾಕಿದ್ದು ತಪ್ಪು ಅಂತ ಸರಿ ಅಂತಲೂ ನಾನು ವಹಿಸ್ಕೊಂತ ಇಲ್ಲ. ಬಟ್ ಆದ್ರೆ ಅಲ್ಲಿ ಮನೆ ನಂಬರ್ಗಳೆಲ್ಲ ಹಾಕಿರ್ತಾರೆ. ಹಂಗಂತೇಳಿ ಅವರು 0 ಹಾಕಿದಾರಲ್ಲ ಅಂತೇಳಿ ಅಲ್ಲಿ ಯಾರು ಇಲ್ಲ ಅಂತಲೂ ಅಲ್ಲ. ಅದು ತಪ್ಪು ಅಂತಲೂ ನಾವು ಹೇಳಲಿಕ್ಕೆ ಆಗಲ್ಲ. ಸೊ ಈ ಸಮಸ್ಯೆನೂ ಇರ್ಬೋದು. ಮತ್ತೆ ಸರ್, ಇವತ್ತು ನಡೀತಾ ಇರ್ತಕ್ಕಂಥ ಚರ್ಚೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ರಾಹುಲ್ ಗಾಂಧಿ ಅವರು ಸುಮ್ಮನೆ ಎಲ್ಲಾ ವಿಚಾರದಲ್ಲೂ ಸರ್, ಎಲ್ಲಾ ರಾಜ್ಯದ ವಿಚಾರ, ಮಹಾರಾಷ್ಟ್ರ ತಗೊಳ್ಳಿ, ಹರಿಯಾಣ ತಗೊಳ್ಳಿ, ಕರ್ನಾಟಕ ತೆಗೆದುಕೊಳ್ಳಿ, ಬಿಹಾರ ತೆಗೆದುಕೊಳ್ಳಿ, ಎಲ್ಲವನ್ನು ಗಾಳಿಯಲ್ಲೇ ಗುಂಡುಡಿತಾ ಇದಾರಲ್ವಾ ಸರ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಸಂವಿಧಾನಾತ್ಮಕವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನೀವು ಬಿಜೆಪಿ ಹೋಗ್ಲಿ ಅಥವಾ ಸುಮೋಟೋ ಕೇಸ್ ಹಾಕೊಳ್ಳಿ ಅಂತ ಈ ರೀತಿ ನಾವು ವಾದ ಮಾಡೋದ್ ಬಿಟ್ಟು, ನಿಮ್ಮ ಮೇಲೆ ನಂಬಿಕೆ ಇದೆಯಲ್ಲ, ನಿಮ್ ಡೇಟಾ ಮೇಲೆ ನಂಬಿಕೆ ಇದೆ, ನಿಮ್ ಡೇಟಾ ಮೇಲೆ ನಂಬಿಕೆ ಇದೆಯಲ್ಲ, ನಿಮ್ಮ ಹತ್ರ ಇರ್ತಕ್ಕಂಥ ಸಾಕ್ಷಿ ಮೇಲೆ ನಂಬಿಕೆ ಇದೆಯಲ್ಲ, ಯು ಕ್ಯಾನ್ ಗೋ ಟು ಕೋರ್ಟ್. ಏನಾಗುತ್ತೆ ಗೊತ್ತಾಗುತ್ತೆ ದಿಲೀಪ್, ಇಲ್ಲಿ ಆಗ್ತಿರೋದೇನು ಗೊತ್ತಾ, ಇಡೀ ಚುನಾವಣಾ ಆಯೋಗ ಬಿಹಾರದ SIR ಅಂತ ಬಂದಾಗ ಈ ದೇಶಕ್ಕೆ ಮಾಡೋ ದೊಡ್ಡ ಕನ್ಫ್ಯೂಷನ್ ಏನು ಗೊತ್ತಾ, ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಚುನಾವಣಾ ಆಯೋಗವೇ ಆ್ಯಸ್ ಇಫ್ ಈ ದೇಶದ ನಾಗರಿಕನ ಪೌರತ್ವವನ್ನು ಡಿಸೈಡ್ ಮಾಡುವಂಥ ಸಂಸ್ಥೆ ಥರ ಬಿಂಬಿಸ್ಕೊಳ್ತು. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತವ್ರಿಗೆ. ಚುನಾವಣಾ ಆಯೋಗ ಈ ದೇಶದಲ್ಲಿ ಯಾವುದೇ ವ್ಯಕ್ತಿಯ ಪೌರತ್ವ ಡಿಸೈಡ್ ಮಾಡುವಂಥ ಸಂಸ್ಥೆ ಅಧಿಕಾರ ಅವ್ರಿಗಿಲ್ಲ. ಇಲ್ಲಿ ಯಾರಿಗೋ 0 ನಂಬರ್ ಕೊಟ್ಬಿಟ್ರು, ಯಾರಿಗೋ 5 ಕೊಟ್ಬಿಟ್ರು ಅಂದರೆ ಆಧಾರ್ ಕಾರ್ಡಲ್ಲೂ, ಈಗ ನಾನು ಹೇಳಿದ್ನಲ್ಲ, ನೀವು ನಿಮ್ಮೂರವ್ರು ಇವತ್ತೇ ಫೋನ್ ಮಾಡಿ, ಆ ಜೋಪಡಿ ಇನ್ನೊಂದೆಲ್ಲೋ ಹೇಳಿದ್ರಲ್ಲ ಅಕ್ಕಪಕ್ಕದ ಮನೆ ಕಳಿಸಿ, ಈಗಲೇ ಫೋನ್ ಮಾಡಿ ನೀವು ಅವ್ರಿಗೆ ಅವ್ರ ಆಧಾರ್ ಕಾರ್ಡ್ ಕೇಳಿ. ನೀವು ಜೋಪಡಿ ಇರೋದಲ್ವಾ ಅವರು? ನೋಡಿ, ನಾನು ನಿಮ್ಗೆ ಹೇಳೋದು, ನಾನು ಅದನ್ನೇ ಹೇಳೋದು. ಅವರು ಇಲ್ಲಿ ಚರ್ಚೆ ಬಂದಿದ್ದೇ ಅದು, ಮನೆ ನಂಬರ್ 0 ಅಂತ ಆಧಾರ್ ಕಾರ್ಡಲ್ಲಿ ಇದೆಯಾ? ಇಲ್ಲ. 142 ಕೋಟಿಗಿಂತ ಹೆಚ್ಚಿನ ಜನಕ್ಕೆ ಆಧಾರ್ ಕಾರ್ಡ್ ಬಂದಿರಬಹುದು ಇವತ್ತಿಗೆ. ಬಂದಿದ್ದರೂ ಕೂಡ ಎಲ್ಲಿಯೂ ಲೋಪದೋಷಗಳಿಲ್ಲ ಅದರಲ್ಲಿ. ಇದ್ದರೂ ಸಣ್ಣ ಪುಟ್ಟಿದ್ರು ಅವತ್ತೇ ಅರ್ಜಿ ಹಾಕ್ಕೊಂಡಿರ್ತಾರೆ, ನನ್ನ ಹೆಸರು ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿದೆ, ಇನಿಷಿಯಲ್ ತಪ್ಪಾಗ್ಬಿಟ್ಟಿದೆ, ಅಡ್ರೆಸ್ ತಪ್ಪಾಗಿದೆ ಅಂತ ಕರೆಕ್ಷನ್ ಆಗಿರಬೇಕಾದ್ರೆ ಅಷ್ಟೇ. ಅದಕ್ಕಿಂತ ಕಡಿಮೆ ಮತದಾರರನ್ನು ಈ ಮಟ್ಟದಲ್ಲಿ ನೀವು ಅಡ್ಡಾದಿಡ್ಡಿಯಾಗಿ ನಡೆಸ್ಕೊಂಡು ಹೋಗೋದು ಎಷ್ಟು ಮಟ್ಟ ಸರ್? ಈಗ ಸಮಸ್ಯೆ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ಚುನಾವಣಾ ಆಯೋಗ ದಿಲೀಪ್ ಅವರ ಪೌರತ್ವವನ್ನು ಡಿಸೈಡ್ ಮಾಡುತ್ತಾ ಮಾಡಲ್ವಾ? 100% ಮಾಡಂಗಿಲ್ಲ ಅಲ್ವಾ? ಇದ್ರ ಮಧ್ಯದಲ್ಲಿ ಎಷ್ಟು ಕೀಟಲೆ ಮಾಡಿದ್ದೀವರು ಬಿಹಾರದಲ್ಲಿ. ಈ ಮತಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ನೀನು ಈ ಆಧಾರ್ ಕಾರ್ಡ್ ತಂದರೆ ನಾನು ತಗೊಳ್ಳಲ್ಲ, ನೀನು ಹತ್ತಂದರೆ ತರಲ್ಲ, SSLC ಮಾರ್ಕ್ಸ್ ಕಾರ್ಡ್ ತೊಗೋಬಾ, ನೀನು ರೇಷನ್ ಕಾರ್ಡ್ ತೊಗೋಬಾ, ಅದು ತೊಗೋಬಾ ಅಂತಂದರೆ ಯಾವ ಥರ ಇತ್ತು ಅದು ಅಂತ ಹೇಳಿದ್ರೆ, ಮನುಷ್ಯನೊಬ್ಬ ದಾಖಲೆ ಒದಗಿಸ್ಕೊಂಡು ಅವನು ಮತ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು, ಅವನು ಪಟ್ಟಿಗೆ ಹೋಗಬಾರ್ದು. ಆಮೇಲೆ ಸರಿ ಆಯ್ತಪ್ಪ, ಚುನಾವಣಾ ಆಯೋಗ ಸರಿಯಾಗಿ ಹೇಳಿದೆ ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಹೇಳಿದ್ದಿದ್ರೆ ಅಗ್ರಿ, ದಿಲೀಪ್ ಹೇಳೋ ಮಾತು ಒಪ್ಕೋಬೇಕು ನಾನು. ಏನಂತ ಅವ್ರು ಕರೆಕ್ಟಾಗಿ ಮಾಡಿದಾರಲ್ಲಿ, ಒಳ್ಳೆ ಪರಿಷ್ಕರಣೆ ನಡೀತು ಅಂತ ಹೇಳಿ. ಆಗಲಿಲ್ವಲ್ಲ? ಆಧಾರ್ ಕಾರ್ಡ್ನು ಸೇರಿಸ್ಕೊಳ್ರಿ, ನಿಮ್ಮನ್ನು ಯಾರು ಹೇಳಿದ್ದು, ನೀವೇನು ಪೌರತ್ವ ಡಿಸೈಡ್ ಮಾಡೋ ಸಂಸ್ಥೆಯಿಂದ ಹೇಳಿದ್ಮೇಲೆ 12ನೇ ದಾಖಲೆಯನ್ನಾಗಿ ಆಧಾರ್ ಕಾರ್ಡ್ ಸೇರಿಸ್ಕೋಬೇಕಾದ್ರೆ ಮತದಾರರಿಗೆ ಹಿಂಸೆ ಕೊಡೋ ಉದ್ದೇಶ ಇರಲಿಲ್ವಾ? ಹಾಗಾದ್ರೆ ಇದೇ ಆಧಾರ್ ಕಾರ್ಡ್ ಸೇರಿಸೋದನ್ನ ವಿರೋಧಿಸ್ತಿರ್ತಕ್ಕಂಥವ್ರು ಯಾರು? ಇದೇ ಕಾಂಗ್ರೆಸ್ನವರು ಬೇಡ ಅಂತ ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಸೇರಿಸ್ತಕ್ಕಂಥದ್ನ. ಮತ್ತೆ ನೀವು ಇನ್ನೊಂದು ಹೇಳಿದ್ರಿ ಮತದಾರರ ಪರಿಷ್ಕರಣೆ ವಿಚಾರದಲ್ಲಿ. ಸರ್, ಯಾವತ್ತೇ ಆಗ್ಲಿ ಮತದಾರ ಪರಿಷ್ಕರಣೆ ಮಾಡ್ತಕ್ಕಂಥವ್ರು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಅಡ್ರೆಸ್ ಮಿಸ್ಟೇಕ್ ಮಾಡ್ತಕ್ಕಂಥವ್ರು ಚುನಾವಣಾ ಆಯೋಗದ ಯಾರು ಅಧಿಕಾರಿಗಳಿರ್ತಾರೆ ಅವ್ರು ಯಾರು ಬರೋದಿಲ್ಲ. ಅಲ್ಲಿ ಯಾರೋ ಒಂದು ಲೋಕಲ್ ಪ್ರೈಮರಿ ಸ್ಕೂಲ್ ಟೀಚರ್ ಇರ್ತಾರೆ, ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ನಿಮ್ದು ಏನಪ್ಪ ಡಾಕ್ಯುಮೆಂಟ್ಸ್ ಅಂತ ನೋಡ್ತಾರೆ. ಈಗ ನಾನು ದಿಲೀಪ್ TN ಅಂತ ಇರೋದು ದಿಲೀಪ್ TS ಅಂತ ಮಾಡ್ಬಿಟ್ಟಿರ್ತಾರೆ, TD
ಇಡಿ ಅಂತ ಮಾಡ್ಬಿಟ್ಟಿರ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಅರ್ಜಿ ಸಲ್ಲಿಸ್ತೀವಿ, ನೋಡಿ ನನ್ನ ಹೆಸರು ರಾಂಗ್ ಆಗಿದೆ ಸರಿ ಮಾಡಿಸ್ಕೊಡಿ ಅಂತ ಸಲ್ಲಿಸ್ತೀವಿ. ಹಂಗಂತ ಹೇಳಿ ದಿಲೀಪ್ TS ಮಾಡಿರ್ತಕ್ಕಂಥದ್ದು ಚುನಾವಣಾ ಆಯೋಗ ದೊಡ್ಡ ತಪ್ಪು ಮಾಡ್ಬಿಟ್ಟಿದೆ ಅಂತಕ್ಕಂತ ಹೇಳೋದು ನಮ್ದು ಬಾಲಿಶತನ ಆಗುತ್ತೆ. ಯಾಕೆ ಬಲಿಷ್ಠನ ಆಗ್ಬಿಡ್ತದೆ ಅದು? ನನ್ನ ಜವಾಬ್ದಾರಿ ನಂದು ಚೆಕ್ ಮಾಡ್ಕೋತಾ ಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ರಾಂಗ್ ಆಗಿದ್ದಾಗ ದಿಲೀಪ್ ಅದ್ರ ಜೊತೆಗೆ ವೆರಿಫಿಕೇಶನ್ ಮಾಡಬೇಕಾಗಿರೋದು ಆ ಲೋಕಲ್ ನ ಅಧಿಕಾರಿಗಳ ಕರ್ತವ್ಯನೂ ಸಹ. ದಿಲೀಪ್ ನಾನೊಂದು ಹೇಳ್ತೀನಿ ಕೇಳಿ, ನಾನು ಪತ್ರಕರ್ತ ಕೇಳಿಬಿಡ್ತೀನಿ ಇದನ್ನ. ಈಗ ಮಹೇಂದ್ರ ಸರ್, ಒಂದು ಪ್ರಶ್ನೆ ಇದೆ ನಂದು, ಸಿಂಪಲ್ ಪ್ರಶ್ನೆ ಸರ್. ಈಗ ನಾವು ಇವತ್ತಿಗೆ ವೋಟ್ ಹಾಕಿದ್ದೀವಿ ಸರ್, ಇವತ್ತೊಂದು ಡೇಟು ನವಂಬರ್ ತಿಂಗಳು, ನಾನು ಇವತ್ತು ಬಂದು ವೋಟ್ ಹಾಕಿದೆ. ನಾನು ನೆಕ್ಸ್ಟು ನಾನು ಈ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿ ಇದೆಯಲ್ಲ, ಎಪಿಕ್ ಕಾರ್ಡ್ ಇದೆಯಲ್ಲ, ಅದನ್ನು ನಾನು ಯಾವಾಗ ಆಚೆ ತೆಗಿತೀನಿ ಹೇಳಿ ಸರ್? ನಾನು ಆಚೆ ತೆಗೆಯೋದು ಯಾವಾಗ? ಅದನ್ನು ಇನ್ನೊಂದು ಎಲೆಕ್ಷನ್ ಬರಬೇಕದು, ನೆಕ್ಸ್ಟ್ ಚುನಾವಣೆ ಬಂದಾಗ ಬರ್ಬೋದು, ಬರುತ್ತೆ. ಕರೆಕ್ಟ್. ಈ ನೆಕ್ಸ್ಟ್ ಯಾವುದೋ ಚುನಾವಣೆ, ಅದನ್ನ ಯಾವುದೋ 3 ವರ್ಷಕ್ಕೆ ಯಾವುದೋ ಚುನಾವಣೆ ಬರ್ಬೋದು, 2.5 ವರ್ಷಕ್ಕೂ ಬರ್ಬೋದು ಸರ್. ಅವಾಗ್ಲೂ ನಾನು ಏನು ಕಾಯ್ತಾ ಇರ್ತಾರೆ ಜನರಲ್ ಆಗಿ ಯಾವುದೇ ಜನ, ನಾನು ಇಲ್ಲಿ ಇವ್ರು ಯಾರು ವಕ್ತಾರರು ಲೀಡರ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ. ನಮ್ಮ ಮನೆಗೆ ಬಂದಿದ್ರಪ್ಪ, ಅವ್ರು ಯಾರೋ BJP ಅವ್ರು ಬಂದು ಆ ಚೀಟಿ ಕೊಟ್ಬಿಟ್ಟು ಹೋಗಿದ್ದಾರೆ, ಈ ಚೀಟಿ ತೊಗೊಂಡೋಗಿ ಈ ನಂಬರ್ ತೊಗೊಂಡೋಗಿ ಇಂಥ ಬೂತ್ ಅಂತೆ ತೋರಿಸ್ಬೇಕಂತೆ ಅಂತಾರೆ. ಒಬ್ಬರು BJP ಚೀಟಿ, ಒಬ್ಬರು JDS ಚೀಟಿ, ಒಬ್ಬರು ಕಾಂಗ್ರೆಸ್ ಚೀಟಿ ಕೊಡ್ತಾರೆ ಸರ್. ಪಕ್ಕದಲ್ಲಿ ಆ ಸಿಂಬಲು ಸೇರಿಸ್ಬಿಟ್ಟಿರ್ತಾರೆ ಅವರು, ಆ ಸಿಂಬಲು ಹಾಕ್ಬಿಡ್ತಾರೆ. ಆಮೇಲೆ ಅವರೇ ಹೇಳ್ತಾರೆ ಕಿವಿ ಮಾತು, ಸರ್ ಒಳಗಡೆ ತೊಗೊಂಡೋಗ್ತಿರಲ್ಲ, ಈ ನಮ್ಮ ಚಿಹ್ನೆ ಇದೆಯಲ್ಲ ಸರ್, ಇದು ಅರ್ಧ ಹಾಕ್ಬಿಟ್ಟು ಆ ಚೀಟಿ ತೋರಿಸಿ ಸರ್, ಒಳಗಡೆ ನಿಮ್ಗೆ ಹೇಳ್ತಾರೆ ಅಂತ. 3 ಕಡೆ ಏಜೆಂಟ್ಗಳು 3 ಶಾಮೆಯನ್ನು ಹಾಕೊಂಡು 3 ಟೇಬಲ್ ಹಾಕೊಂಡು ಕೂತಿರ್ತಾರೆ ಸರ್. ಅಲ್ಲಿ ಹೋದಾಗ ಈ ಚೀಟಿ ಇತ್ತು ಅಂದರೆ ನಂದು ಈ ಸಲ ಓಟಿದೆ ಅಂತ, ಅಕಸ್ಮಾತ್ ಮನೆಯಲ್ಲಿ 6 ಜನ ಇದ್ದರು, 4 ಜನ ಚೀಟಿ ಬಂತು, ಇನ್ನಿಬ್ಬರು ಬಂದಿಲ್ಲ ಅಂದರೆ ಏನೋ ಮಿಸ್ ಆಗಿಬಿಟ್ಟಿದೆ ಅಂತ ಬದುಕಿರ್ತಾರೆ ಸರ್. ಅವಾಗ ಹೋಗಿ ಯಾರಾದರೂ ಮತಪಟ್ಟಿ ಪರಿಷ್ಕರಣೆ ಮಾಡೋಕೆ ಆ ವ್ಯಕ್ತಿಗೆ ಸಾಧ್ಯ ಆಗುತ್ತಾ? ಏನು ಹಾಕ್ಲಿಲ್ವೇನೋ, ಬೇರೆ ಬೂತಲ್ಲಿ ಇರ್ಬೋದನ್ನ ನೋಡ್ರಿ, ಯಾರನ್ನ ಕೇಳ್ತೀವಿ, ಏಜೆಂಟ್ನ ದಿಲೀಪನ ಬಂದು ಕೇಳ್ತೀವಿ, ದಿಲೀಪ್ ಕೂತಿರ್ತಾರೆ, ಸರ್ ಇಲ್ಲಿ ಬಂದಿಲ್ವಾ ನಿಮ್ಮದು, ಬೇರೆ ಬೂತಲ್ಲಿ ಇರ್ಬೇಕು ಸರ್. ಅಲ್ಲಿ ಫೋನ್ ಮಾಡ್ತಾರೆ ಇನ್ನೊಂದು ಬೂತ ಹುಡುಗನಿಗೆ, ದಿಲೀಪ್ ಫ್ರೆಂಡು, ಇಲ್ಲಿ ಇದೇ ನೋಡ್ರು ಅಂತಾರೆ, ಸರ್ ಅಲ್ಲೂ ಇಲ್ಲಿ ಬಂತೆ ನಿಮ್ಮದು ಅಂತಾರೆ. ಇನ್ನೊಂದು ಕಡೆ ಇಲ್ಲೋ, ಇಷ್ಟು ಕಂತೆಗಳಲ್ಲಿ 2 ಗಂಟೆ ಹೋಗಿರುತ್ತೆ, ಬಿಟ್ಬಿಡ್ತಾರೆ ಸರ್ ಅವರು. ಇವ್ರು ಹೇಳೋದು ಹೆಂಗೆ ಅಂದರೆ, ನೋಡ್ಕೋಬೇಕು ಸರ್, ಅವನ ಜವಾಬ್ದಾರಿ ಅದು, ಅವನಿಗೆ ಗೊತ್ತಿಲ್ವಾ ಅಂದರೆ ಯಾರು ಜವಾಬ್ದಾರಿ ಇದು? ತಪ್ಪು ಮಾಡ್ಕೊಂಡು ಹೋಗುವಂತಾನ, ಮನೇಲಿ ಡಿಲೀಟ್ ಮಾಡ್ಕೊಂಡು ಹೋಗುವಂತಾನ ಅದರ ಅರ್ಥ? ಸಾಮಾನ್ಯವಾಗಿ ಹಳ್ಳಿ ಆಗ್ಲಿ ಅದು ನಗರ ಪ್ರದೇಶ ಆಗ್ಲಿ, ಆ ಏರಿಯಾದ ಯಾರು ಮತಗಟ್ಟೆ ನೋಡ್ಕೊತಿರ್ತಾರಲ್ಲ ಉಸ್ತುವಾರಿಗಳಿಗೆ ಗೊತ್ತಿರುತ್ತೆ, ಈ ಮತಪಟ್ಟಿನಲ್ಲಿರುವ ಹೆಸರಿಗೂ ವಾಸ ಇರೋವರೆಗೂ ಗೊತ್ತಿರುತ್ತೆ. ಸಾಮಾನ್ಯ ಗೊತ್ತಿರುತ್ತೆ, 99% ಗೊತ್ತಿರುತ್ತದೆ, ಇವರೇ ವೋಟರು ಈ ಪಟ್ಟಿನಲ್ಲಿದೆ, ಈ ಬೀದಿನಲ್ಲಿದ್ದಾರೆ, ಈ ಮನೆಯಲ್ಲಿದ್ದಾರೆ ಅಂತ ಎಲ್ಲ ಗೊತ್ತಿರುತ್ತೆ. ಆದ್ರೆ ಒಂದ್ ಪಕ್ಷದವ್ರಿಗಲ್ಲ, ಅಲ್ಲಿ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಮತದಾರ ಯಾರು ಅಂತ. ಆ ಲಿಸ್ಟ್ ಇವ್ರು ತವಿದ್ದು ಅಲ್ಲಿ ಆಯೋಗದಿಂದ ಬರುವಂತಹ ಪಟ್ಟಿನಲ್ಲಿ ಮಿಸ್ ಆಗಿದೆ ಅಂದ್ರೆ ಅದೇನೋ ಬೇರೆ ಆಗಿರುತ್ತೆ ಅಂತ ಅರ್ಥ. ಇಲ್ಲ ಇವ್ರು ತವಿರೋದಕ್ಕೂ ಅದಕ್ಕೂ ಟ್ಯಾಲಿ ಆಗುತ್ತೆ ಅಂದ್ರೆ ಸರಿಯಾಗಿದೆ ಅಂತ ಅರ್ಥ. ಎರಡನೇದು ನಮ್ ಪಟ್ಟಿದಲ್ಲಿ ಇದೆ, ನಿಮ್ ಪಟ್ಟಿದಲ್ಲಿ ಇಲ್ಲ ಅಂದಾಗ ಆ ಏಜೆಂಟ್ ತಕರಾರು ತೆಗಿತಾನಲ್ಲಿ, ತಕರಾರು ತೆಗಿದಿಲ್ಲ ಯಾರೋ ಒಬ್ಬ ಏಜೆಂಟ್ ಅಂತ ಅಂದ್ರೆ ಅಲ್ಲೇನೋ ಬೇರೆ ಆಗಿದೆ ಅಂತ ಅರ್ಥ. ಕರೆಕ್ಟ್ ಸರ್. ಎಷ್ಟೋ ಸಂದರ್ಭಗಳಲ್ಲಿ ಆ ಟೇಬಲ್ ಹತ್ರ ಕಿತ್ತಾಡ್ತಾ ಇರ್ತಾರೆ ಸರ್. ಟೇಬಲ್ ನನ್ನ ಹೆಸರು ಹಾಕಿಲ್ವಲ್ರಿ, ಹೋದ ವರ್ಷ ಮತ ಹಾಕಿದ್ದೀನಿ, ನಂದು ಗುರುತಿನ ಚೀಟಿ ಇದೆ ನೋಡ್ರಿ ಅಂತ ಹೇಳ್ತಾರೆ. ಆ ಟೇಬಲ್ ಹತ್ರ ಇರೋ ಏನು ಮಾಡೋಕ್ಕಾಗಲ್ಲ, ಈ ಬೇರೆ ಒಳಗಡೆ ಇರೋ ಏನು ಮಾಡೋಕ್ಕಾಗಲ್ಲ. ರಮಾಕಾಂತ್ ಸರ್, ಅಪ್ಪಿ ಯಾರ್ದಾರು ಒಂದು ಎಕ್ಸ್ಟ್ರಾ ಹೆಸರು ಬಂದ್ಬಿಟ್ರೆ ದೊಡ್ಡ ಜಗಳ ಆಗುತ್ತೆ, ಯಾರು ಇವನು ಹೆಂಗ್ ಬಂದ. ಈಗ ನಾವೇನೀಗ ಬ್ರೆಜಿಲ್ ಮಾಡಲ್ ಅಂತ ಮಾತಾಡ್ತಾ ಇದೀವಲ್ಲ, ಇಟ್ ಮೇ ಬಿ ಆತರ ಹೆಸರು ಬಂದ್ಬಿಟ್ರೆ ಲೋಕಲ್ ಆ ಏಜೆಂಟ್ಗಳೇ ಕುಸ್ತಿ ಬಿದ್ಬಿಡ್ತಾರೆ, ಕಾರ್ಯಕರ್ತಗಳೇ ಕುಸ್ತಿ ಬಿದ್ಬಿಡ್ತಾರೆ. ಅಲ್ಲಲ್ಲ, ಅಲ್ಲಿ ಆಗಿರೋದು ರಾಹುಲ್ ಗಾಂಧಿ ಆರೋಪ ಏನು ಗೊತ್ತಾ, ಅದರಲ್ಲಿ ಏಜೆಂಟ್ ಹೆಸರಲ್ಲಿ 22 ವೋಟ್ ಹಾಕೋರು ಇಲ್ಲಿ ಅಂತ. ಏಜೆಂಟ್ ಯಾರು ಏಜೆಂಟ್ ಅಂತೀನಿ, ಆ ಮತದಾರರ ಹೆಸರಲ್ಲಿ 22 ವೋಟ್ ನಡೆದಿದೆ ಇಲ್ಲಿ, ಆ ಫೋಟೋ ಇಟ್ಕೊಂಡು. ಆ 22 ವೋಟ್ ಯಾರು ಹಾಕಿದವರು ಅಂತ. ಬ್ರೆಜಿಲ್ ಮಾಡಲ್ ಬಂದಿಲ್ಲ, ರಾಹುಲ್ ಗಾಂಧಿ ಬ್ರೆಜಿಲ್ ಮಾಡಲ್ ಹರಿಯಾಣದವರು ಅಲ್ಲ, ಇಂಡಿಯಾದವರು ಅಲ್ಲ, ವೋಟ್ ಹಾಕಿದವರು ಯಾರು? ಲೋಕಲ್ ಏಜೆಂಟ್ ಏನ್ ಮಾಡ್ತಾ ಇದ್ರು ಅದನ್ನ ನೋಡಿದ್ರಲ್ವಾ ಇವರು, ಬ್ರೆಜಿಲ್ ಮಾಡಲ್ ಫೋಟೋ ನೋಡಿದ್ರಲ್ವಾ, ಏಜೆಂಟ್ಗಳ ಹಾಕ್ಬೋದಾಯ್ತಲ್ಲ ಅಂತ. ಅದನ್ನೇ ಏಜೆಂಟ್ಗಳಿಗೆ ಈ ಫೋಟೋ ಬಂದು ನೋಡಿದಾಗ ಏಜೆಂಟ್ ನೋಡ್ತಿದ್ದ, ಇದು ಯಾರು ಸ್ವೀಟಿ ಬಂದಿದ್ದಾಳ, ನಿರ್ಮಲಾ ಬಂದಿದ್ದಾಳ, ಸರಸ್ವತಿ ಬಂದವಳ ಅಂತ ನೋಡ್ತಿದ್ದ ಅವನು. ಇದು ಏಜೆಂಟ್ಗೂ ಗೊತ್ತಿಲ್ಲದಂಗೆ ಮತ ಚಲಾವಣೆ ಆಗಿದ್ರೆ ಅವಾಗ ಏನ್ ಮಾಡ್ತೀರಿ? ಫೋಟೋ ನೋಡಿಲ್ಲ ಅವರು ಅಂತ ಹೇಳಿ. ಫೋಟೋ ನೋಡಿಲ್ಲ ಅಂತಲ್ಲ, ಆ ಫೋಟೋದಲ್ಲಿ ಯಾರು ಬಂದೇ ಇಲ್ಲ ರೀ, ಮತ ಮಾತ್ರ 22 ಹೆಂಗ್ ಬಿತ್ತು ಅಂತ ಕ್ವಶನ್ ಅಲ್ಲಿ ಇರೋದು ಸರ್. ಆದ್ರೆ ಮತ 22 ಬಿದ್ದವಲ್ಲ, ಫೋಟೋ ಚೇಂಜ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಅಲ್ಲ ಅದು ಅಂತಕ್ಕಂಥದ್ದು ನಾವೊಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗಲ್ವಲ್ಲ. ಯಾವ ಫೋಟೋ ಚೇಂಜ್ ಆಗ್ಬಿಟ್ಟಿತ್ತು? ಈಗ ನೀವೇನು ಬ್ರೆಜಿಲ್ ಮಾಡೆಲ್ ಫೋಟೋ ಅಲ್ಲಿ ಬಂದ್ಬಿಟ್ಟಿದೆ, ಅಷ್ಟು ಸ್ವೀಟಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಸೊ ಫೋಟೋ ಒಂದು ಚೇಂಜ್ ಆಗಿದೆ, ಅದು ಚುನಾವಣಾ ಆಯೋಗ. ಫೋಟೋ ಚೇಂಜ್ ಆಗಿಲ್ಲ ರೀ, ಫೋಟೋ ಅದೇ ಇದೆ, ಹೆಸರು ಚೇಂಜ್ ಆಗಿದೆ. ಇಲ್ಲ, ಹೆಸರು ನೋಡಿ ಸ್ವೀಟಿ ಅದು ಇದು ಅಂತ ಚೇಂಜ್ ಆಗಿದೆ. ಹೆಸರು ಚೇಂಜ್ ಮಾಡಿದಾರ್ರಿ. ಒಂದ್ ನೋಡಲ್ ಬಿಡ್ರಿ, ಫುಲ್ ಸ್ಕ್ರೀನ್ ತೋರಿಸಪ್ಪ, ಅದು ಫುಲ್ ಸ್ಕ್ರೀನ್. ಇಷ್ಟು ಇದರಲ್ಲಿರೋದು ಒಂದೇ ಫೋಟೋ, ಹೆಸರು ಮಾತ್ರ ರಶ್ಮಿ. ಹೆಸರು ಚೇಂಜ್ ಮಾಡಿಬಿಟ್ಟು 22 ವೋಟ್ ಚಲಾವಣೆ ಆಗಿದೆ, 10 ಬೂತ್ಗಳು 10 ಬೂತ್ ಚೇಂಜ್ ಮಾಡಿದಾರೆ ಇಲ್ಲಿ ಅಂತ ಹೇಳ್ತಿರೋದು. ಆ ಪಾಯಿಂಟ್ ಏನಂದ್ರೆ, ಇದಕ್ಕೆ
ದಿಲೀಪ್ ಕ್ಲಾರಿಟಿ ಕೊಡೋದಲ್ಲ ದಿಲೀಪ್, Yes, understood, ಅರ್ಥ understood. ಆಯ್ತಾ? Understood. ಆಯೋಗ ಬಂದ್ಬಿಟ್ಟು ಆ 22 ಓಟ್ಗಳು ಯಾರ್ಯಾರು ಬಿದ್ದಿದೆ ಅಂತ ಆಯೋಗ ಹೇಳಬೇಕು. Yes, ಅವ್ರು ಬಂದಿದ್ರಾ ನೋಡಿ ಆ ಮನುಷ್ಯರು ಅವ್ರು vote ಹಾಕಿದಾರಾ? ಅದು ವಿಚಾರ ಇರೋದು. ಅದನ್ನ ಅವ್ರು ಉತ್ತರ ಕೊಡಬೇಕಾಗುತ್ತೆ Correct. ಅದನ್ನ ಉತ್ತರ ಬರ್ತಿಲ್ಲ ಅದ ನಮ್ಮ ಪ್ರಶ್ನೆ ಅಷ್ಟೇ. 22 ಜನ ವೋಟ್ ಇಲ್ಲ ಹಾಕಿದ್ರಪ್ಪ ಅಂತ ಬಂದಿದ್ರಾ ಹೇಳ್ಬೇಕು. ಅಥವಾ ಬಂದೇ ಇಲ್ವಾ? ಇಲ್ಲ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ರಾ, yes, ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡಿದ್ರು. ಅದನ್ನ ಅವ್ರು ಉತ್ತರ ಕೊಡಬೇಕಾಗುತ್ತೆ, ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಸರ್. ಆ ದಾಖಲೆ ಸರ್ಕಾರ ಹತ್ರ ಇಲ್ವಲ್ಲ. ಅದೇ ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಆ ದಾಖಲೆ ಸರ್ಕಾರದ ಬಳಿ ಇರಲ್ಲ, ಆಯೋಗದ ಬಳಿ ಇರೋಕೆ ಮಾತ್ರ ಸಾಧ್ಯ. ಕರೆಕ್ಟ್ Yes, yes, ಥ್ಯಾಂಕ್ ಯು ಮಹೇಂದ್ರ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಬಿಹಾರದ ಚುನಾವಣೆಯ ಮೇಲೆ ರಾಹುಲ್ ಗಾಂಧಿ ಸಿಡಿಸಿರ್ತಕ್ಕಂಥ ಬಾಂಬ್ನ ಪರಿಣಾಮಗಳಾಗುತ್ತಾ ಆಗಲ್ವಾ ಗೊತ್ತಿಲ್ಲ. ಆದರೆ ಈ ಒಂದು ವಿಚಾರವನ್ನು ಯಾವುದೋ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ಗಿಂತ 1 ತಿಂಗಳು 2 ತಿಂಗಳ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿ ಇದೇ ಥರದ್ದು ಹೇಳ್ಕೊಳ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ಇನ್ನು 3-4 ಈ ಥರ ಮಾಡ್ತಾ ಹೋದಂತೆ ಅದರ ತೀವ್ರತೆಯೂ ಕಡಿಮೆ ಆಗಬಹುದು. ಏನು ಬಾಂಬು ಅದು ಇದು ಅಂತ ಹೇಳ್ತಾರಲ್ಲ, ಸ್ಫೋಟದ ತೀವ್ರತೆ ಕಳೆದುಕೊಳ್ಳಬಹುದು. ಅದನ್ನು ಲೀಗಲ್ ಎಂಡ್ ತಗೊಂಡು ಹೋಗಿ ಸುಪ್ರೀಂ ಕೋರ್ಟ್ ಸಾಕ್ಷ್ಯ ಸಮೇತ ಅದನ್ನು ಪ್ರೂವ್ ಮಾಡಿ ಆಗ ಚುನಾವಣಾ ಆಯೋಗದ ತಪ್ಪಿತಸ್ಥ ಅಧಿಕಾರಿಗಳಿದ್ದರೆ ಕ್ರಮ ಜರುಗಿಸಬೇಕು. ಇಲ್ಲವೇ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಒಂದು ಪೊಲಿಟಿಕಲ್ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಇಂದ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ಆಯೋಗ ಆದರೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ